ಓ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಧ್ಯಾನ ಮೂಲ ಗುರು ಮೂರ್ತಿ ಪೂಜ್ಯ ಮೂಲ ಗುರುಪಾದ ಮಂತ್ರ ಮೂಲ ಗುರು ವಾಕ್ಯ ಮುಕ್ತಿ ಮೂಲ ಗುರುಕೃಪಾ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದ ಕಮಲಗಳಿಗೂ ಹಾಗೂ ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದ ಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸದ್ಗುರು ಮಾರ್ತಾಂಡ ಸಾವಯ ಸದ್ಗುರುಗಳ ಪಾದ ಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದ ಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಗುರು ಸ್ವರೂಪರಾದಂಥ ನನ್ನ ಪತಿದೇವರಿಗೂ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಕೈವಲ್ಯ ಪದ್ಧತಿ ಭಾಳಷ್ಟು ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಒಂದು ಕೆಲವು ವಿಚಾರಗಳು ಯಾಕಂತಂದ್ರೆ, ಈ ಕೈವಲ್ಯ ಪದ್ಧತಿ ಒಳಗೆ 5 ಸ್ಥಳಗಳನ್ನು ಇಟ್ಟಿದ್ದಾರೆ ನಿಜಗೊಂಡ್ರು. ಇಂಥ ಒಂದು ಕೈವಲ್ಯವನ್ನು ಪಡ್ಕೊಳ್ಬೇಕಾದ್ರೆ, ಇಂಥ ಮನೆಯನ್ನು ಸೇರಬೇಕಾದ್ರೆ, ಇಂಥ ಸಿಂಹಾಸನವನ್ನು ನಾವು ಪಡ್ಕೊಳ್ಬೇಕಾಗಿತ್ತಂದ್ರೆ ಇದು ನಮ್ಮದೇ. ಇದಕ್ಕೆ ದಾರಿಯನ್ನು ಹೇಳ್ತಾ ಇದ್ದಾರೆ. ಕೈವಲ್ಯ ಅಂದರೆ ಮೋಕ್ಷ, ಪದ್ಧತಿ ಅಂದರೆ ದಾರಿ. ಶಿವಕಾರುಣ್ಯ ಸ್ಥಳ, ಜೀವ ಸಂಬೋಧನಾ ಸ್ಥಳ, ನೀತಿ ಕ್ರಿಯಾಚರ್ಯ ಸ್ಥಳ, ಮತ್ತು ಯೋಗ ಪ್ರತಿಪಾದನಾ ಸ್ಥಳ, ಮತ್ತು ಜ್ಞಾನ ಪ್ರತಿಪಾದನಾ ಸ್ಥಳ ಅಂತ ಹೇಳಿಬಿಟ್ಟು 5 ಸ್ಥಳಗಳನ್ನು ಇಟ್ಟಿದ್ದಾರೆ. ಇವನ್ನೆಲ್ಲರೂ ಈ ಮಾರ್ಗಕ್ಕೆ ಹೋಗೋಕ್ಕಾಗ್ತದೇನು ಅಂದ್ರೆ ಹೋಗೋಕ್ಕಾಗಂಗಿಲ್ಲ. ಈಗ ನಾವೇನು ದೇವರು ನಮಗೆ ಒಲಿಲಪ್ಪ ಅಂಥೇಳಿ ನಾವು ಹಬ್ಬಗಳನ್ನು ಮಾಡಾಕತ್ತೀವಿ. ಇವತ್ತು ಎಲ್ಲ ಈ ಮನೆಯಲ್ಲಿ ಏನೇನು ಅಡುಗೆ ಪದಾರ್ಥಗಳಾಗಿರ್ಬೋದು, ಏನು ನೇಮ ನಿತ್ಯಗಳಾಗಿರ್ಬೋದು ಎಲ್ಲವನ್ನು ಮಾಡ್ತೀವಿ. ಯಾತಕ್ಕಂದ್ರೆ ಭಗವಂತನ ಕೃಪೆ ಇರಲಿ ಅನ್ನುವಂಥದ್ದಕ್ಕಾಗಿ ಮಾತ್ರ ಮಾಡ್ತೀವಿ. ಇಲ್ಲಿ ಕೂಡ ಮಹಾತ್ಮರು ಹೇಳ್ತಾರೆ, ಇದು ಕೇಳುವಂಥದ್ದು ಕೂಡ ಒಂದು ದೊಡ್ಡ ಪೂಜೆನೇ, ಎಲ್ಲಕ್ಕಿಂತ ಶ್ರೇಷ್ಠವಾದಂಥದ್ದು. ಇವತ್ತೆಲ್ಲ ಹಬ್ಬ ಐತಂತ ಎಲ್ಲವನ್ನು ಸ್ವಚ್ಛ ಮಾಡ್ತೀವಿ. ಎಲ್ಲ ಕಸ ಕಡ್ಡಿ ಇಟ್ಕೊಂಡು ನಾವು ಪೂಜೆಗಳನ್ನು ಮಾಡ್ತೀವಿ ಏನಂದರೆ ಇಲ್ಲ, ಎಲ್ಲ ಸ್ವಚ್ಛ ಮಾಡ್ತೀವಿ. ಅಡುಗೆ ಮನೆ ಸ್ವಚ್ಛ ಮಾಡ್ತೀವಿ, ದೇವ್ರ ಕೋಣೆ ಸ್ವಚ್ಛ ಮಾಡ್ತೀವಿ, ದೇವ್ರ ಫೋಟೋಗಳನ್ನು ಒರೆಸ್ತೀವಿ, ತೊಳಿತೀವಿ, ಎಲ್ಲ ಮಾಡ್ತೀವಿ. ಅದರ ಆವಾಗ ನಾವೆಲ್ಲ ಪೂಜೆ ಅದೆಲ್ಲ ಮಾಡ್ತೀವಿ. ಆದ್ರೆ ಮಹಾತ್ಮರು ಹೇಳ್ತಾರೆ, ನೀ ಬಾಹ್ಯದಲ್ಲಿ ಮನೆಯನ್ನು ತೊಳೆದು, ದೇವ್ರ ಕೋಣೆಯನ್ನು ತೊಳೆದು, ಮನೆ ಸ್ವಚ್ಛ ಇಟ್ಕೊಂಡು ಪೂಜೆ ಮಾಡೋಕ್ಕೆ ಶುರು ಮಾಡಿದೆ. ಆದರೆ ನಿನ್ನೊಳಗೂ ಒಂದು ಮನೆ ನಿನ್ನೊಳಗಡೆ ಇರುವಂಥದ್ದು ನೀನು ಯಾವಾಗ ಸ್ವಚ್ಛ ಮಾಡ್ಕೋತೀಯಪ್ಪ? ನಿನ್ನೊಳಗಡೆ ಒಂದು ಅಂತಃಕರಣ ಅನ್ನುವಂಥದ್ದು ಐತಲ್ಲ, ಅದು ದೇವ್ರ ಕೋಣೆ ಇದ್ದಂಗೆ, ಅದೇ ಯಾವಾಗ ಸ್ವಚ್ಛ ಮಾಡ್ಕೋತೀನಿ ನೀನು? ಅದಕ್ಕೆ ಬಾಹ್ಯದಲ್ಲಿ ಸ್ವಚ್ಛ ಮಾಡ್ಕೊಳ್ಳುವಂಥದ್ದನ್ನು ನಮಗೇನು ಹೇಳಿದರು ಈ ಮಹಾತ್ಮರು ನಮಗೆ, ಈ ಅಟ್ಲೀಸ್ಟ್ ಅಜ್ಞಾನಿಗಳಿಗೆ ಒಳಗೆ ಹೋಗೋಕ್ಕಾಗಂಗಿಲ್ಲ, ಮ್ಯಾಲಿಂದ ಇಷ್ಟು ತಿಳ್ಕೊಳ್ಳಿ ಅಂತ ಈ ಹಬ್ಬ ಹರಿದಿನಗಳನ್ನು ಇಟ್ಕೊಂಡು ಮನೆ ಸ್ವಚ್ಛ ಮಾಡಿಕೊಂಡು, ದೇವ್ರ ಕೋಣೆ ಸ್ವಚ್ಛ ಮಾಡ್ಕೊಂಡು, ದೇವ್ರುಗಳನ್ನೆಲ್ಲ ತೊಳ್ಕೊಂಡು ಬಳಕೊಂಡು ನಾವೆಲ್ಲ ಪೂಜೆ ಪುರಸ್ಕಾರಗಳನ್ನು ಮಾಡಿ ಇವತ್ತು ಹಬ್ಬ ಮಾಡಿದ್ವಿ ಅಂತ ಹೇಳ್ತೀವಿ. ಆದರೆ ನಿನ್ನೊಳಗಡೆ ಅಂತಃಕರಣವನ್ನು ತೊಳಿಬೇಕಲ್ಲ, ಅದಕ್ಕೆ ಸ್ವಚ್ಛ ಮಾಡಬೇಕಲ್ಲ. ಅದು ಎಲ್ಲರಿಗೆ ಆಗ್ತದೇನು ಅಂದ್ರೆ ಇದಕ್ಕೆ ಪುಣ್ಯನೂ ಬೇಕು. ಮೇಲಾಗಿ ನಾವೇನು ಇವತ್ತು ಪ್ರತಿ ದಿವಸ ಸದ್ಗುರು ಮುಖಾಂತರದಿಂದ ಕೇಳ್ತೀವಿ, ತಿಳ್ಕೊಳ್ತೀವಲ್ಲ, ಇದು ನಮ್ಮ ಒಳಗಡೆ ಇರುವಂಥ ಅಂತಃಕರಣವನ್ನು ಸ್ವಚ್ಛ ಮಾಡ್ಕೊಳ್ಳೋದು. ಇದು ಬೇರೆ ಏನಿಲ್ಲ. ಯಾಕಂದ್ರೆ ಈ ಒಂದು ಶಿವಕಾರುಣ್ಯ ಸ್ಥಳದಲ್ಲಿ ಶಿವನ ಒಂದು ಕೃಪೆಯನ್ನು ಪಡ್ಕೊಂಡೇ ಇದು ಒಳಗೆ ಹೋಗ್ಬೇಕಾಗ್ತದೆ. ಇಲ್ಲಿ ಅಂತರಂಗದೊಳಗೆ ಅಂತರಂಗದ ಕದವು ತೆಗೀತು ಅಂತ ಹೇಳ್ತಾರಲ್ಲ, ಅಂತರಂಗದ ಕದ ತೆಗಿಬೇಕಾದ್ರೆ ಮತ್ತು ಶಿವನ ಕೃಪೆ ಬೇಕಾಗ್ತದೆ. ಇಲ್ಲಾಂದರೆ ಎಲ್ಲರಿಗೆ ಜಗತ್ತಿನೊಳಗೆ ಎಲ್ಲರೂ ಅಂತರಂಗ ಬಂದಾಗಿಬಿಟ್ಟದ, ಬಾಗಿಲು ಹಾಕಿಬಿಟ್ಟದದು. ಅದು ತೆಗಿಲಿಕ್ಕೆ ಆಗಂಗಿಲ್ಲ. ಅದು ಅಂಥ ಒಂದು ಭದ್ರವಾಗಿ ಬಾಗಿಲು ಹಾಕಿದಂಗೆ ಅದು. ಯಾವಾಗ ಅಂತರಂಗದ ಕದವು ತೆಗೀತು ಅಂತಾರಲ್ಲ, ಅಂತರಂಗದ ಕದ ತೆಗಿಬೇಕಾದ್ರೆ ಸದ್ಗುರುವಿನ ಮೂಲಕನೇ ತೆಗಿಲಿಕ್ಕೆ ಸಾಧ್ಯ ಆಗ್ತದೆ, ಹೊರತಾಗಿ ಅನ್ಯದರಿಂದ ಇಲ್ಲ. ನೋಡ್ರಿ, ಅದಕ್ಕೆ ಇಂಥ ಒಂದು ಯಾವ ರೀತಿ ಶಿವಕಾರುಣ್ಯ ಸ್ಥಳ, ಆವಾಗ ಅಂತರಂಗದಾಗ ಹೋದ ನಂತರ ಅಲ್ಲಿ ಅಂತರಂಗದ ಕದ ತೆಗಿತು ಅಂದಾಗ ಆವಾಗ ಜೀವನಿಗೆ ಬೋಧನೆ ಕೊಡುವಂಥದ್ದು, ಆಮೇಲೆ ನೀತಿಯಿಂದ ನಡ್ಕೊಳಪ್ಪ ಅನ್ನುವಂಥದ್ದು. ಆಮೇಲೆ ಅಷ್ಟು ಮನಸ್ಸು ಸ್ವಚ್ಛ ಆಗಲಿಲ್ಲಪ್ಪ, ಇನ್ನೂ ಚಂಚಲ ಭಾವ ಐತು ಅಂದಾಗ
ಯಾವುದು ವಿಕ್ಷೇಪ ದೋಷ ಐತಂದಾಗ ನಾವು ಯೋಗವನ್ನು ಹೇಳುವಂಥದ್ದು. ಇದರಿಂದ ಏನಾಯ್ತಪ್ಪ ಅಂದ್ರೆ ಇದು ಅಂತಃಕರಣ ಶುದ್ಧ ಆಯ್ತು. ಅಂತಃಕರಣ ಈ ರೀತಿ ತೊಳ್ಕೊಳ್ಬೇಕಿದು. ಮತ್ತು ಸುಮ್ಮನೆ ಬೇರೆ ವಸ್ತುಗಳನ್ನು ಸಾಬೂನು ಹಚ್ಚಿ ಅದು ಹಚ್ಚಿ ಇದು ಹಚ್ಚಿ ಕ್ಲೀನ್ ಮಾಡ್ತೀವಿ. ಆದರೆ ಒಳಗಡೆ ತೊಳಿಬೇಕಾದ್ರೆ ಈ ಗುರುವಾಕ್ಯ ನಮಗೆ ಕೆಲಸ ಮಾಡ್ತಾವೆ. ಒಳಗಡೆ ಏನೇನು ಮಲ ವಿಕ್ಷೇಪ ದೋಷ ಅನ್ನುವಂಥದ್ದು ಭಾಳ ಇರ್ತವೆ ಪ್ರತಿಯೊಬ್ಬರ ಅಂತಃಕರಣದಲ್ಲಿದ್ದದಕ್ಕಾಗಿ ಇವತ್ತು ಗುರುವಾಕ್ಯ ಅವ್ರಿಗೆ ಕೇಳೋಕ್ಕಾಗ್ತಾಯಿಲ್ಲ, ಇವತ್ತು ಅರ್ಥ ಆಗ್ತಾಯಿಲ್ಲ. ಯಾಕಂದ್ರೆ ಒಳಗೆ ದೋಷ ಅದ. ಒಳಗೆ ದೋಷ ಇಟ್ಕೊಂಡು ಹೊರಗೆ ಏನು ಮಾಡಿದ್ರಿ ಏನ್ರಿ? ಹೊರಗೆ ಏನು ಮಾಡಿದ್ರಿ? ಆದ್ರೆ ಹೊರಗೆ ಮಾಡಬಾರ್ದೇನಂತಲ್ಲ, ಹೊರಗೆ ಮಾಡಬೇಕು. ಆದ್ರೆ ಮಾಡಿ ಹೊರಗೆ ಮಾಡಿದರೂ ಕೂಡ ನಿಷ್ಕಾಮ ಭಾವದಿಂದ ಮಾಡಿದ್ರೆ ಅಂತರಂಗದಕ್ಕೆ ಅದು ಒಳಗೆ ಹೋಗೋಕ್ಕಾಗ್ತದೆ. ಅದನ್ನು ನಿಷ್ಕಾಮ ಭಾವದಿಂದ ಮಾಡಿದಾಗ ಆವಾಗ ಒಳಗಿನ ತೊಳ್ಕೊಳಕ್ಕೆ ಬರ್ತದೆ. ಮತ್ತು ಇದನ್ನು ನೋಡ್ರಿ ಕ್ರಮ ಮೆಟ್ಲುಗಳಿದ್ದಂಗೆ ಇವೆಲ್ಲ. ನಮಗಿಲ್ಲೇ ಹೊರಗೆ ಪೂಜೆ ಮಾಡಕತ್ತೀವ್ರಿ, ಇಲ್ಲೇ ನಮಗೆ ಮುಕ್ತಿ ಆಗ್ತದೆ ರೀ, ನಮ್ಗೆ ಇಲ್ಲೇ ದೇವ್ರು ಸಿಗ್ತಾನಂತ ಅಲ್ಲ. ನಾವೇನು ಎಷ್ಟು ಪೂಜೆ ಪುರಸ್ಕಾರಗಳನ್ನು ಎಷ್ಟೇ ಬಾಹ್ಯದಲ್ಲಿ ಎಷ್ಟು ಮಾಡಿದರೂ ಕೂಡ ನಮಗೆ ಒಳಗೆ ಹೋಗೋಕ್ಕೆ ನಿಷ್ಕಾಮ ಭಾವದಿಂದ ಮಾಡಿದ್ರೆ ಅಂತರಂಗದ ಕದ ತೆಗಿಲಿಕ್ಕೆ ಸಹಾಯ ಆಗ್ತದದು. ಮತ್ತು ಅಂತರಂಗದ ಕದ ತೆಗಿತಂದ್ರೆ ಮತ್ತು ಒಳಗೆ ಕಸ ಕಡ್ಡಿ ಐತಲ್ಲ ಅದನ್ನು ತೆಗಿಲಿಕ್ಕೆ ಸದ್ಗುರುಗಳು ವಾಕ್ಯಗಳು ಬೇಕಾಗ್ತವ. ಮಲ ವಿಕ್ಷೇಪ ದೋಷ ಇರ್ತದಲ್ಲ ಅದನ್ನು ಕಳ್ಕೊಳ್ಳೋದಕ್ಕಾಗಿ ಈ ಶಾಸ್ತ್ರಗಳ ಏನು ಶ್ರವಣ ಮಾಡ್ಕೊಳ್ಬೇಕಾಗ್ತದೆ. ಇದು ಮಾಡ್ತಾ 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 ಅಂತಃಕರಣ ಪರಿಪಕ್ವ ಶುದ್ಧ ಆಗಿಬಿಡ್ತದೆ. ಶುದ್ಧ ಆಯ್ತಂದ್ರೆ ಜ್ಞಾನವನ್ನು ಹೇಳ್ತಾರೆ. ಜ್ಞಾನ ಹೇಳಿದಾಗ ಭಗವಂತ ಎಲ್ಲಿ ಇಲ್ಲ ನೋಡ್ರಿ, ಹೊರಗಡೆನೂ ಅದಾನ, ನಿನ್ನ ಒಳಗಡೆ ಕಾಣಕ್ಕೆ ಶುರುವಾದ್ನಂದ್ರೆ ಹೊರಗಡೆನೂ ಆತನೇ ಕಾಣಕ್ಕೆ ಶುರುವಾಗ್ತಾನೆ. ಈ ಕೆಲಸ ಇದು. ಡೈರೆಕ್ಟು ನಾವೀಗ ಲೈನ್ ಹತ್ತಿ ಗರ್ಭಗುಡಿಗೆ ಬಂದಂಗೆ. ಈಗ ಇನ್ನು ಅವ್ರು ಇನ್ನೂ ದೂರ ಅದಾರ, ಗುಡಿ ಬಿಟ್ಟು ದೂರ ಅದಾರ. ಈಗ ಏನು ಕರ್ಮಗಳನ್ನು ಮಾಡ್ತಾರಲ್ಲ, ಈಗ ದೇವರು ದಿಂಡ್ರಂತ ಗುಡಿ ಗುಂಡಾರ್ದಾಗ ಹುಡ್ಕಾಕತ್ತಾರಲ್ಲ, ದೇವ್ರು ಬೇರೆ ಅದ ನಾನು ಬೇರೆ ಅದಾನಂತ ಹಿಂಗೆಲ್ಲ ಕರ್ಮಗಳು ಮಾಡಾಕತ್ತಾರಿಲ್ಲ, ಅವ್ರು ಗುಡಿಯಿಂದ ದೂರ ಅದಾರ, ಕ್ಯೂ ಅದಾರ ಅವರು. ಅದನ್ನು ಅವರು ಕ್ಯೂ ಎಲ್ಲ ದಾಟ್ಕೊಂಡು ಬರಬೇಕಲ್ಲ ಒಳಗೆ ಅಂತ ಗುಡಿ. ಯಾಕಂದ್ರೆ ನಾವೀಗ ಆಲ್ರೆಡಿ ಈಗ ಕೇಳಾಕತ್ತೀವಿ ಅಂತಂದ್ರೆ ನಾವು ಅಂತರಂಗದ ಕದ ತೆಗೆದದ, ನಾವು ಈಗ ಒಳಗೆ ಹೋಗಿ ಸ್ವಚ್ಛ ಮಾಡ್ಕೊಳಕತ್ತೀವಿ ಅಂತ ಅರ್ಥ. ಇದು ಈ ರೀತಿ ಇರ್ತಾವೆ. ಈಗ ಅದಕ್ಕೆ ನಿಜಗೊಂಡ್ರ ಕೈವಲ್ಯ ಪದ್ಧತಿ ಒಳಗೆ ಭಾಳ ಅದ್ಭುತವಾಗಿ ಅವರು ಹೇಳಕತ್ತಾರ ನಮಗೆ. ಹಿಂದೆ ಕೂಡ 9ನೇ ನುಡಿಯಲ್ಲಿ ಕೂಡ ಅವ್ರು ಹೇಳಿದರು, ಮನುಜ ನಿನಗಾದ ನೋವಿಗೆ ಚಿಂತಿಸುವರೇ ಮುನ್ನಿನವರಿಗಾದ ಬಾಧೆಯ ನೋಡಲು ಅಂತ ಈ ವಿಚಾರ ಹೇಳಿ ಇಲ್ಲಿ ಜೀವಾತ್ಮನಿಗೆ ಹಲವಾರು ವಿಚಾರಗಳನ್ನು ಹೇಳಿ ಇವಾಗ 11ನೇ ಪದ ನೋಡೋಣ. ಏನು ಹೇಳ್ತಾರ ಈಗ ಅಲ್ಲಿ ಈ ಸ್ಥಳದಲ್ಲಿ ನೀತಿ ಕ್ರಿಯಾ ಚರ್ಯ, ಈ ಸ್ಥಳದಲ್ಲಿ ನೀತಿ ಬಗ್ಗೆ ಹೇಳಿದ್ರು ಅವರು. ಇನ್ನು ಕ್ರಿಯೆದ ಬಗ್ಗೆ ಹೇಳ್ತಾರೆ ಅವರು. ಈ ಒಂದು 11ನೇ ಪದದಿಂದ ಕ್ರಿಯೆ ಬಗ್ಗೆ ಹೇಳ್ತಾರೆ. ಶಿವಭಕ್ತಿಯಿಂದ ಮತ್ತು ಇವೆಲ್ಲ ಅದಾವಲ್ರಿ, ನಮ್ಗೆ ಏನೇ ಬಂದರೂ ಕೂಡ ನಾವು ಹೆಂಗೆ ಗೆಲ್ಲಬೇಕು ಅಂತಂದ್ರೆ ಈ ಮಾಯೆಯನ್ನು ಗೆಲ್ಲಕ್ಕೆ ಬರ್ತದೆ. ಅದರಿಂದ ಶಿವಭಕ್ತಿಯಿಂದ ಕಾಲನನ್ನು ಗೆಲ್ಲಕ್ಕೆ ಬರ್ತದೆ, ಕರ್ಮವನ್ನು ಗೆಲ್ಲಕ್ಕೆ ಬರ್ತದೆ, ಮಾಯೆಯನ್ನು ಗೆಲ್ಲಕ್ಕೆ ಬರ್ತದೆ ಅಂತ ಹೇಳ್ತಾರೆ ಅವರು. ಇದರಿಂದ ಶಿವಭಕ್ತಿಯಿಂದ 11ನೇ ಪದದಲ್ಲಿ ಏನು ಹೇಳ್ತಾರ ನೋಡೋಣ. ಭಾಳ ಅದ್ಭುತವಾಗಿ ಹೇಳ್ತಾರೆ ಅವರು. ಏನು ಹೇಳ್ತಾರ ಅಂದ್ರೆ, ಕಾಲ ಕರ್ಮ ಮಾಯೆ ಎಂಬಿವನು ಗೆಲ್ಲಲಹುದು ವಿಶಾಲ ಮತಿಗಳು ಶಿವಭಕ್ತಿ ಯುಕ್ತರಾಗಿರೇ ಅಂತ ಹೇಳ್ತಾರೆ ಅವರು. ಏನು ಹೇಳ್ತಾರೆ 11ನೇ ನುಡಿಯಲ್ಲಿ, ಕಾಲ ಕರ್ಮ ಮಾಯೆ ಎಂಬಿವನು ಮತ್ತು ಇಂದಿನ ಒಂದು ದುಷ್ಟಕರ್ಮಗಳನ್ನು ನಿವಾರಣೆ ಮಾಡಿಕೊಡೋಕೆ ಬರಂಗಿಲ್ಲ ಅಂತ ಕೆಲವೊಂದು ವಿಚಾರಗಳನ್ನು ಹೇಳಿದ್ರು ಅವರು. ಯಾಕಂದ್ರೆ ಬರಲುಳ್ಳ ದುಃಖವನ್ನು ಅನುಭವಿಸದೆ ಬೇರೆ ಪರಿಹಾರ ಅದಕ್ಕೆಲ್ಲ ಹೌದು ಎಂದರೆ ಕೆಲವು ವಿಚಾರಗಳನ್ನು ಅಲ್ಲಿ ಹೇಳಿದರು. ಮತ್ತು ದುಷ್ಟ ಕರ್ಮಗಳ ಫಲವಾದಂಥ ದುಃಖವನ್ನು ಅದು ಅನುಭವಿಸ್ಬೇಕಾಗ್ತದೆ. ಅದು ನಿವೃತ್ತಿ ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಬರ್ತಿತ್ತಂದ್ರೆ ರಾಮಪ್ಪ ನಳ ಪಾಂಡವರು ಯಾಕೆ ಅವ್ರು ಕಷ್ಟಪಟ್ಟರು ಅಂತ ಕಷ್ಟಪಡ್ತಿದ್ದಿಲ್ಲ ಅಂತ ಹೇಳಿದರು ಅವರು. ಮತ್ತು ಇಂದಿನ ಏನು ಹೇಳಿದರು, ಭಾಪು ವಿಧಿ ನಿನಗಿಂತಲೂ ಬಲಶಾಲಿಗಳು ಯಾರದಾರ ಅಂತ ಕೂಡ ಹೇಳಿದರು ಅವರು 10ನೇ ನುಡಿಯಲ್ಲಿ. 10ನೇ ಪದದಲ್ಲಿ ಏನು ಹೇಳಿದರು, ಭಾಪು ವಿಧಿ ನಿನಗಿಂತಲೂ ಬಲಶಾಲಿಗಳು ಯಾರು ಇಲ್ಲಪ್ಪ ಅಂತ ಕೂಡ ಹೇಳಿದ್ರು ಅವರು ಹಿಂದಿನ ಪದದಲ್ಲಿ. ಅದಕ್ಕೆ ಅದರಿಂದ ನಿನಗೆ ಏನಂದ್ರೆ ಶಬಾಷ್ ಅಂತ ಕೂಡ ಹೇಳಿದ್ರಿ.
ಹಿಂಗೆ ಕೂಡ ಹೇಳಿದ್ರಿ. ಹಿಂದಿನ 9ನೇ ಪದದಲ್ಲಿ ಏನಿದ್ರಿ, ಎಲ್ಲ ಕಷ್ಟವನ್ನು ಅನುಭವಿಸ್ಲೇಬೇಕಾಗ್ತದೆ, ಅದು ಅನುಭವಿಸ್ದೇ ಇದ್ರೆ ನಡೆಯಂಗಿಲ್ಲ ಅಂತ ಕೂಡ ಹೇಳಿರಿ. ಆಮೇಲೆ ಮುಂದಿನ 10ನೇ ಪದದಲ್ಲಿ ಕೂಡ ಹೇಳಿದ್ರಿ, ಬಾಪು ವಿಧಿ ನಿನಗಿಂತ ಎಂಥ ಒಂದು ಪ್ರಾರಬ್ಧ ಕರ್ಮ ಇದೆಯಪ್ಪ, ನಿನಗಿಂತ ಬಲಶಾಲಿ ಯಾರನ್ನ ಅದಾರೇನಂದರೆ ಯಾರಿಲ್ಲ, ಎಂತೆಂಥ ಮಹಿಮೆರನ್ನು ನಿನ್ನ ನೆಲಕ್ಕೆ ಕಚ್ಚಂಗೆ ಮಾಡಿಬಿಟ್ಟಿರಿ ಅಂತ ಕೂಡ ನೀವೇ ಹೇಳಿದ್ರಿ. ಈಗ ಶಿವಭಕ್ತಿಯಿಂದ ಕೂಡಿದ್ರೆ ದುಷ್ಕರ್ಮ ಗೆದಲಿಕ್ಕೆ ಬರ್ತದಂತ ಹೇಳ್ತಾ ಇದ್ದೀರಿ ನೀವೀಗ. ಈಗೇನು ಹೇಳಕತ್ತಾರ, ಹಂಗೆ ಹೇಳಿದವರು ನೀವೇ. ಈಗ ಹಿಂಗೇನು ಹೇಳಕತ್ತೀರಿ, ಶಿವಭಕ್ತಿಯಿಂದ ದುಷ್ಟಕರ್ಮಗಳನ್ನು ಸಹ ಗೆಲ್ಲಲಿಕ್ಕೆ ಗೆದಲಿಕ್ಕೆ ಬರ್ತದ ಅಂತ ಹೇಳ್ತಾ ಇದ್ರಿ. ಅದಕ್ಕೆ ಹಿಂದಿನ ಪದಗಳು ನೋಡಿದ್ರೆ ಹಂಗೆ ಹೇಳಿರಿ, ಈ ಪದ ನೋಡಿದ್ರೆ ಹಿಂಗೆ ಹೇಳಕತ್ತೀರಿ. ಮತ್ತು ನಮ್ಗೆ ವ್ಯತ್ಯಾಸ ಬರಕತ್ತದಲ್ಲ ಗುರುಗಳೇ. ನೋಡ್ರಿ ಎಷ್ಟು ಅದ್ಭುತವಾಗಿ ಕೇಳ್ತಾರೆ. ಸಹಜ ಅಲ್ಲ, ಯಾಕಂತಂದ್ರೆ ಇದಕ್ಕೆ ಉತ್ತರ ಹೇಳ್ತಾರೆ ಅವರು. ಈ ಥರ ಸಂಶಯ ಬರ್ತದೆ. ಹಿಂದೆ ನೋಡಿದ್ರೆ ಅದನ್ನು ಅನುಭವಿಸ್ಲೇಬೇಕಂತ ಹೇಳ್ತೀರಿ, ಈಗ ನೋಡಿದ್ರೆ ಗೆಲ್ಲಕ್ಕೆ ಬರ್ತದೆ, ಶಿವಭಕ್ತಿಯಿಂದ ಗೆಲ್ಲಕ್ಕೆ ಬರ್ತದೆ ಅಂತ ಹೇಳ್ತಾರೆ. ಹಂಗಂದ್ರೆ ಮತ್ತು ನಮಗೆ ಹೆಂಗೆ ಸಂಶಯ ಬರಕತ್ತದಲ್ಲ ಗುರುಗಳೇ ಅಂತಂದರೆ, ಆವಾಗ ಕೆಲವು ವಿಚಾರಗಳನ್ನು ಹೇಳುತ್ತಾರೆ ಅವರು. ಕರ್ಮದಿಂದ 2 ಅಂಕುರಗಳು ಉತ್ಪತ್ತಿ ಆಗ್ತವೆ. ಈಗ ಗಿಡ ಹುಟ್ಟಿತಂದ್ರೆ ಆ ಕಡೊಂದು ಈ ಕಡೊಂದು ಹೆಂಗೆ ಎಲಿಗಳು ಆಗ್ತವೆ, ಹಾಗೆ 2 ಅಂಕುರಗಳು. ಮನುಷ್ಯನು ಅಶುಭ ಕರ್ಮವನ್ನು ಮಾಡೋದ್ರಿಂದ ಅಶುಭ ವಾಸನ ಮತ್ತು ಅಧರ್ಮ ಅಂದ್ರೆ ಅಶುಭ ಅಧರ್ಮ ಇವೆ 2 ಅಂಕುರಗಳು ಉತ್ಪತ್ತಿಯಾಗಿರ್ತಾವೆ. ಈ ಕಡೆ ಟೊಂಗೆ ಈ ಕಡೆ ಟೊಂಗೆ ಅಂತೀವಲ್ಲ, ಹಂಗೆ ಅಶುಭ ವಾಸನ ಮತ್ತು ಅಧರ್ಮ ಇವೆರಡು ಇವು ಮನುಷ್ಯನಲ್ಲಿ ಉಟ್ಕೊಂಡಿರ್ತಾವೆ, ಉತ್ಪತ್ತಿ ಆಗ್ತಾವೆ. ಅಧರ್ಮ ರೂಪವಾಗಿದ್ದಂಥ ಅಂಕುರದಿಂದ ಮನುಷ್ಯನಿಗೆ ದುಃಖ ಸಂಭವ ಆಗ್ತದೆ. 2 ರೀತಿಯಿಂದ ನೋಡ್ರಿ, ಅಶುಭ ವಾಸನೆ ಮತ್ತು ಅಧರ್ಮ 2 ನಡೆದಿರ್ತಾವೆ ಮನುಷ್ಯನಲ್ಲಿ. ಅದಕ್ಕೆ ಅಧರ್ಮ ರೂಪವಾಗಿರುವಂಥದ್ದು ಏನಾಗ್ತದೆ, ಮನುಷ್ಯನಿಗೆ ದುಃಖ ಆಗ್ತದೆ. ಅದರಿಂದ ಅಧರ್ಮ ಮಾಡಿದ್ರೆ ಮನುಷ್ಯನಿಗೆ ದುಃಖ ಆಗ್ತದೆ. ಮತ್ತು ಅಶುಭ ವಾಸನ ರೂಪವಾದಂಥ ಅಂಕುರದಿಂದ ಆತ ಏನು ಮಾಡ್ತಾನೆ, ಕೆಟ್ಟ ಕೆಲಸಗಳಲ್ಲಿ ಪ್ರವೃತ್ತನಾಗ್ತಾನೆ. ಅಂದರೆ ಕೆಟ್ಟ ಕೆಲಸಗಳನ್ನು ಮಾಡೋಕ್ಕೆ ಶುರು ಮಾಡ್ತಾನೆ ಅಶುಭ ವಾಸನೆ ಇದ್ದಾಗ. ನೋಡ್ರಿ, ಅದಕ್ಕೆ ಇಲ್ಲಿ ಏನು ಅಧರ್ಮ ರೂಪವಾಗಿದ್ದಂಥ ಏನು ಅಂಕುರ ಇರ್ತದಲ್ಲ, ಅದರಿಂದ ಆಗ್ತಕ್ಕಂಥ ಏನು ನಮಗೆ ದುಃಖ ಆಗ್ತದಲ್ಲ, ಅದಕ್ಕೆ ನಾವು ಈ ಜಗತ್ತಿನ ಒಳಗೆ ನಾವು ಏನು ಮಾಡಿದರೂ ಕೂಡ ನಮ್ಮ ಬೆನ್ನಿಗೆ ಇರ್ತದೆ. ಪಾಪ ಪುಣ್ಯ ಏನು ಮಾಡಿದರೂ ಕೂಡ ನಮ್ಮ ಬೆನ್ನಿಗೆ ಇರ್ತದೆ. ಅಧರ್ಮ ಮಾಡಿದಂಥದ್ದು ಕೂಡ ನಮಗೆ ಅನಿಸಿರ್ಬೇಕು, ಅದೇನು ಆಗಂಗಿಲ್ಲ ಅಂತೇಳ್ಬಿಟ್ಟು ಎಲ್ಲ ನಮ್ಗೆ ಲೆಕ್ಕ ಇರ್ತದೆ ಹಿಂದೆ ಬೆನ್ನಿಗೆ. ನಾವೇನೇ ಒಂದು ಪಾಪದ ಕೆಲಸ ಮಾಡಲಿ, ಪುಣ್ಯದ ಕೆಲಸ 4 ಮಂದಿ ಅದಕ್ಕೆ ಹೇಳ್ತಾರೆ ಅವರು, ಮನದೋಳು ಶಿವ ತಾನೇ ಮನೆ ಮಾಡಿಕೊಂಡಿಹ, ಮನ ಮೆಚ್ಚಿ ನಡಕೊಂಬುವುದೇ ಚಂದವ. ಹೇಳ್ತಾರೆ, ಮನದೋಳು ಶಿವ ತಾನೇ ಮನೆ ಮಾಡಿಕೊಂಡಿಹ, ಮನ ಮೆಚ್ಚಿ ನಡೆಯುವುದೇ ಚಂದವೋ, ಮನ ಮೆಚ್ಚಿ ನಡೆಯದೆ ಜನ ಕಂಜಿ ನಡೆದರೆ, ಮನದಣ್ಮ ಗುರು ಸಿದ್ಧ ಮರೆಯಾಗೊನಲ್ಲ, ಬಿಡು ಬಾಹ್ಯದೊಳು ಡಂಬವ ಮಾನಸದೊಳಗೆಡವಿಡದಿರು ಶಂಭುವ. ಎಷ್ಟು ಚಂದ ಹೇಳ್ತಾರೆ ಮಹಾತ್ಮರು. ಅದಕ್ಕೆ ನಾವು ಏನೇ ಕರ್ಮ ಮಾಡಲಿ, ಒಳ್ಳೆಯದು ಮಾಡಲಿ ಕೆಟ್ಟದ್ದು ಮಾಡಲಿ, ಅವೆಲ್ಲ ನಮ್ಮ ಬೆನ್ನಿಗೆ ಇರ್ತವೆ. ಅದು ಎಂದೂ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಅಧರ್ಮ ರೂಪವಾಗಿರುವಂಥದ್ರಿಂದ ನಮಗೇನು ದುಃಖ ಆಗಿರ್ತದಲ್ಲ, ಅಂಕುರ ಅಂದರೆ ಒಂದು ಕೊಲ್ಲೆ ಅಂತಾರೆ ಅಂದ್ಕೊಳ್ರಿ, ಟೊಂಗೆ ಅಂತಾರೆ ಅಂದ್ಕೊಳ್ರಿ. ಇದು ಅಂಕುರದಿಂದ ಏನು ಮನುಷ್ಯನಿಗೆ ದುಃಖ ಸಂಭವ ಆಗ್ತದೆ. ಅಧರ್ಮ ಮಾಡೋದ್ರಿಂದ ಏನಾಗ್ತದೆ, ಆ ಅಂಕುರದಿಂದ ನಮಗೇನಾಗ್ತದೆ, ದುಃಖ ಸಂಭವ ಆಗ್ತದೆ. ಅಶುಭ ವಾಸನ ರೂಪ ಅಂಕುರದಿಂದ ಮನುಷ್ಯನಿಗೆ ಒಂದು ಕೆಟ್ಟ ಕೆಲಸಗಳನ್ನು ಮಾಡೋಕ್ಕಚ್ಚುತ್ತದೆ. ಅಧರ್ಮ ರೂಪವಾಗಿದ್ದಂಥ ಅಂಕುರದಿಂದ ಏನು ದುಃಖಗಳು ನಮಗಾಗ್ತದಲ್ಲ, ಅದು ನಿವಾರಣೆ ಮಾಡೋಕ್ಕೆ ಬರೋಂಗಿಲ್ಲ. ಯಾಕಂದ್ರೆ ಅಧರ್ಮದಿಂದ ನಾವು ಮಾಡುವಂಥ ಕೆಟ್ಟ ಕೆಲಸಗಳು ಏನು ಇರ್ತಾವಲ್ಲ, ಅದರಿಂದ ದುಃಖ ಅದನ್ನು ನಿವೃತ್ತಿ ಮಾಡ್ಕೊಳಕ್ಕೆ ಬರೋಂಗಿಲ್ಲ. ಅರ್ಥ ಆಯ್ತಲ್ಲ? ಅವುಗಳನ್ನು ಬೋಗಿಸಿ ತೀರಬೇಕು. ನೋಡ್ರಿ, ಇದು ಭಾಳ ಸೂಕ್ಷ್ಮ ಅದು. ಅವುಗಳನ್ನು ನಾವು ಬೋಗಿಸಿ ತೀರ್ಬೇಕಾಗ್ತದೆ. ಆದ್ರೆ ಮತ್ತು ಇಲ್ಲಿ ಕೂಡ ಹಿಂದಿನ ಪದ ಕರೆಕ್ಟ್ ಆಯ್ತು ನೋಡ್ರಿ. ಹಿಂದೇನು ಹೇಳಿದ್ರು, ಬರಲುಳ್ಳ ದುಃಖವನ್ನು ಅನುಭವಿಸದೆ ಬೇರೆ ಪರಿಹಾರ ಅದಕ್ಕಿಲ್ಲ ಅಂತ ಹೇಳಿದ್ರು. ಯಾಕೆ ಹೇಳಿದ್ರು ಅಂದ್ರೆ, ಅಧರ್ಮದಿಂದ ಮಾಡಿದ ಫಲವಾಗಿ ದುಃಖ ಏನು ಬರ್ತದಲ್ಲ, ಆ ದುಃಖ ನಿವಾರಣೆ ಮಾಡ್ಕೊಳಕ್ಕೆ ಬರೋಂಗಿಲ್ಲ, ಅದನ್ನು ಅನುಭವಿಸಿ ತೀರ್ಬೇಕಾಗ್ತದೆ.
ಇದು ಕರೆಕ್ಟ್ ಆಗ್ತದೆ. ಮತ್ತು ಇನ್ನು ಅಶುಭ ವಾಸನ ರೂಪವಾದಂಥ ಅಂಕುರದಿಂದ ಮತ್ತು ಮನುಷ್ಯ ಏನು ಮಾಡ್ತಾನೆ, ಪುನಃ ಪುನಃ ಅಶುಭ ಕೆಲಸಗಳನ್ನು ಮಾಡ್ತಾ ಹೋಗ್ತಾನತ್ತ, ಅಶುಭ ಕರ್ಮಗಳನ್ನು ಮಾಡ್ಕೊತ ಹೋಗ್ತಾನತ್ತ. ಅದಕ್ಕೆ ಈ ವಾಸನೆ ರೂಪವಾದಂಥ ಅಂಕುರವನ್ನು ಇದನ್ನು ನಾವು ತೆಗಿಲಿಕ್ಕೆ ಬರ್ತದೆ. ಅಶುಭ ವಾಸನೆಯನ್ನು ನಾವು ಬದಲಾವಣೆ ಮಾಡ್ಕೊಳಿಕ್ಕೆ ಬರ್ತದೆ. ಹೆಂಗೆ ಬರ್ತದಪ್ಪ ಅಂದ್ರೆ ಸಜ್ಜನರ ಒಂದು ಸಂಘದಿಂದ. ಯಾವಾಗ ಇದು ಅಶುಭ ವಾಸನೆಯನ್ನು ಕೆಡಿಸ್ಕೊಳ್ಳಿಕ್ಕೆ ಬರ್ತದೆ, ಯಾವುದರಿಂದ ಬರ್ತದಪ್ಪ ಅಂತಂದ್ರೆ ಸಜ್ಜನರ ಸಂಘ ಮಾಡೋದರಿಂದ ಮತ್ತು ಪರಮಾತ್ಮನಲ್ಲಿ ಭಕ್ತಿ ಮಾಡೋದರಿಂದ. ನೋಡ್ರಿ, ಪರಮಾತ್ಮನಲ್ಲಿ ಭಕ್ತಿ ಮಾಡೋದ್ರಿಂದ ಮತ್ತು ಸತ್ಶಾಸ್ತ್ರಗಳನ್ನು ಶ್ರವಣ ಮಾಡೋದ್ರಿಂದ ಇದರಿಂದ ಏನಾಗ್ತದೆ ಅಂದ್ರೆ ಈ ಅಶುಭ ವಾಸನೆಯನ್ನೇ ಕೆಡಿಸ್ಲಿಕ್ಕೆ ಬರ್ತದೆ. ಅದ್ಭುತ ಅಲ್ಲ ಈ ರೀತಿಯಿಂದ? ಯಾಕಂದ್ರೆ ಅಶುಭ ವಾಸನೆಯನ್ನು ಕೆಡಿಸ್ಲಿಕ್ಕೆ ಈ ರೀತಿಯಾಗಿ ಬರ್ತದೆ. ಅಶುಭ ರೂಪವಾಗಿದ್ದಂಥ ವಾಸನೆ ಯಾವಾಗ ಕೆಟ್ಟು ಹೋಯಿತು, ಯಾಕಂದ್ರೆ ಮನಸ್ಸು ಯಾವಾಗ ಅಶುಭದಿಂದ ಕೂಡಿರ್ತದೆ ನಾವು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಮನಸ್ಸು ನಮಗೆ ಒಳ್ಳೇದು ಇವತ್ತು ಕುಂತು ಕೇಳೋಕ್ಕೆ ಮನಸ್ಸು ಬಂದದಂತಂದ್ರೆ ದೊಡ್ಡ ಸಂಪತ್ತಿದು ನೋಡ್ರಿ. ಇದು ಸೂಕ್ಷ್ಮ ವಿಚಾರ. ಇವು ಬರೀ ರೊಕ್ಕ ರೂಪಾಯಿ ಸಂಪತ್ತು ಅಂದ್ಕೊಳಂಗಿಲ್ಲಿ. ಅದಕ್ಕೆ ಸ್ವಲ್ಪ ಮಹಾತ್ಮರ ವಾಕ್ಯ ಕೇಳಿದಾಗ ಗೊತ್ತಾಗ್ತದನ. ನಮಗೇನು ಬಾಹ್ಯದಲ್ಲಿ ತೋರುವಂಥ ಕಣ್ಣಿಗೆ ಒಂದು 4-5 ಬಿಲ್ಡಿಂಗ್ ಕಟ್ಟಿದ್ರು, ರೊಕ್ಕಗಳಿದ್ದು, ರೂಪಾಯಿ ಇತ್ತು, ಭಾಳ ಆಸ್ತಿ ಇತ್ತಪ್ಪ, ಭಾಳ ಶ್ರೀಮಂತರು ಅನ್ನಂಗಿಲ್ಲಿ. ಮಹಾತ್ಮರು ಒಪ್ಪಂಗಿಲ್ಲ ಇದಕ್ಕೆ. ಮಹಾತ್ಮರು ಯಾವುದಕ್ಕೆ ಒಪ್ಪುತ್ತಾರೆ? ಇವತ್ತು 4 ನುಡಿ ಮಹಾತ್ಮರ ವಾಕ್ಯ ಕೇಳಬೇಕಂತ ಕುಂದಿರುವಂಥ ಮನಸ್ಸು ಬಂದದಲ್ಲ, ಇದು ದೊಡ್ಡ ಸಂಪತ್ತಿದು. ಅದಕ್ಕೆ ಈ ಸಂಪತ್ತು ಏನಪ್ಪ ಅಂತಂದ್ರೆ ಹೇಳ್ತಾರ, ಇದು ಯಾವಾಗ ನಿನ್ನಲ್ಲಿ ಅಶುಭ ವಾಸನೆ, ಯಾವಾಗ ಅಶುಭ ವಾಸನೆ ನೋಡ್ರಿ. ಇವತ್ತೆಲ್ಲರೂ ಭಾಳಷ್ಟು ಹಬ್ಬ ಹರಿದಿನಗಳದಾಗ ಏನು ಮಾಡಬೇಕು, ಮನಸ್ಸು ಮನೆ ಕೂಡ ಭಾಳಷ್ಟು ಚಂದ ಶುಭದಿಂದ ಕೂಡಿರ್ಬೇಕಂತ ನಾವು ತೋರಣ ಕಟ್ತೀವಿ, ಏನೇನೋ ಮಾಡ್ತೀವಿ, ಹೌದಿಲ್ಲ? ಮನೆಗೆ ಮನಸ್ಸೇ ಒಂದು ಅಶುಭದಿಂದ ಕೂಡಿತಂದ್ರೆ ಎಷ್ಟು ಕಷ್ಟ ಆಗ್ತದೆ. ಅದಕ್ಕೆ ಇಂಥ ಅಶುಭ ವಾಸನೆ ಹೋಗ್ಬೇಕಾದ್ರೆ ಶಿವನ ಭಕ್ತಿ ಮಾಡುವಂಥದ್ದು, ಶ್ರವಣ ಮಾಡುವಂಥದ್ದು, ಸಜ್ಜನರ ಸಹವಾಸ ಮಾಡುವಂಥದ್ದು, ಇದರಿಂದ ನಾವು ಮಾಡಿದಾಗ ಆವಾಗ ಅಶುಭ ವಾಸನೆ ಕೆಡ್ತಂದ್ರೆ ನಮ್ಮಲ್ಲಿ ಕೆಟ್ಟ ಗುಣಗಳೇನು ಬರ್ತಿರ್ತಾವೆ, ಕೆಟ್ಟ ಭಾವನೆಗಳನ್ನು ಬರ್ತಿರ್ತಾವೆ, ಕೆಟ್ಟದ್ದನ್ನು ಮಾಡಿಸ್ಲಿಕ್ಕೆ ಪ್ರೇರಣೆ ಮಾಡ್ತಿರ್ತದಲ್ಲ, ಅದೆಲ್ಲ ನಿವೃತ್ತಿ ಆಗ್ತದೆ. ಇವೆಲ್ಲ ಕೇಳೋದ್ರಿಂದನೇ ನಮ್ಮ ಮನಸ್ಸು ಶುದ್ಧ ಆಗುವಂಥದ್ದು. ಆವಾಗ ಆಯಿತು ಅಶುಭ ವಾಸನೆ ಯಾವಾಗ ಅಲ್ಲಿ ಹೋಯಿತು ಅಂತಂದಾಗ ಆ ಮನುಷ್ಯ ಏನು ಮಾಡ್ತಾನೆ, ಅಶುಭ ಕರ್ಮದಲ್ಲಿ ತೊಡ್ಕೊಳಕ್ಕೆ ಆಗಂಗಿಲ್ಲ. ಗೊತ್ತಾಗಿಬಿಡ್ತತಿಗೆ. ಯಾಕಂದ್ರೆ ಇಂಥ ಕೆಟ್ಟ ಕೆಲಸಗಳನ್ನು ಮಾಡಬಾರ್ದು. ಯಾಕೆ ಮನಸ್ಸಿನಲ್ಲಿ ಆ ಭಾವ ಹೋಗ್ಬಿಡ್ತು, ದುಷ್ಟ ಕರ್ಮಗಳನ್ನು ಮಾಡಬಾರ್ದು, ನಾವು ಒಳ್ಳೆಯ ಕರ್ಮಗಳನ್ನು ಮಾಡಬೇಕು, ಒಳ್ಳೆಯದನ್ನು ಮಾಡ್ಬೇಕನ್ನುವಂಥ ಯಾವಾಗ ಭಾವ ಬಂತಂದ್ರೆ ಆವಾಗ ಅಧರ್ಮದ ಕರ್ಮಗಳು ಹೋಗ್ಬಿಡ್ತಾವಲ್ಲಿ. ಅದು ಯಾವಾಗ ಅಧರ್ಮದ ಪ್ರವೃತ್ತಿ ಆಗೋದಿಲ್ಲೋ ಆವಾಗ ಇದರಿಂದ ಏನಾಗ್ತದ, ಅಶುಭ ವಾಸನ ಮತ್ತು ಅಧರ್ಮ ರೂಪವಾಗಿದ್ದಂಥ ಅಂಕುರಗಳು ಉತ್ಪತ್ತಿ ಆಗ್ತಾವಂದ್ರೆ ಎರಡೂ ಉತ್ಪತ್ತಿ ಆಗಂಗಿಲ್ಲ. ಅಶುಭ ವಾಸನೆಯೂ ನಷ್ಟ ಆಗಿಬಿಡ್ತದೆ. ಯಾರಿಂದ? ಪರಮಾತ್ಮನ ಸ್ಮರಣೆ ಮಾಡೋದರಿಂದ, ಸಜ್ಜನರ ಸಹವಾಸದಿಂದ, ಶ್ರವಣ ಮಾಡೋದರಿಂದ ಅಶುಭ ವಾಸನೆ ನಿವೃತ್ತಿ ಆಗ್ತದೆ. ಯಾಕಂದ್ರೆ ಭಾವನೆ ಮನಸ್ಸಿನಲ್ಲೇ ಆ ಭಾವ ಇರಲಿಲ್ಲ, ಆ ಮನಸ್ಸ ಆ ಸ್ಥಿತಿ ಇರಲಿಲ್ಲ ಅಂತಂದಾಗ ಅಧರ್ಮ ಅಶುಭ ವಾಸನೆ ಐತಪ್ಪ, ಇದು ಕೆಟ್ಟ ಕೆಲಸ ಐತೆ ಮಾಡಬಾರ್ದು ಅಂತ ವಿಚಾರ ನಿನ್ನ ಮನಸ್ಸಿನಲ್ಲಿ ಬಂತು ಅಂದ್ರೆ ನೀ ಅಧರ್ಮ ಕೆಲಸಗಳನ್ನು ಮಾಡಂಗಿಲ್ಲ. ಹಾಗಾಗಿ ಏನಾಯಿತು, ಅಶುಭ ವಾಸನೆನೂ ಹೋಯಿತು, ಅಧರ್ಮ ಕೂಡ ಅಲ್ಲಿ ನಿವೃತ್ತಿ ಆಗ್ತದೆ. ಮತ್ತು ಅದು ಮತ್ತೆ ಉತ್ಪತ್ತಿ ಆಗಂಗಿಲ್ಲ. ಇಲ್ಲಿ ಏನು ಹೇಳ್ತಾರೆ ನೋಡ್ರಿ, ಈ ಜ್ಞಾನ ಕೇಳ್ತಾ ವಿಚಾರಗಳನ್ನು ಕೇಳ್ತಾ ನಮ್ಮಲ್ಲಿರುವಂಥ ದುಷ್ಟ ಗುಣಗಳು ಕೂಡ ದೂರ ಸರ್ಕೋತಾವ, ಹೆದರ್ತಾವ. ಫಸ್ಟ್ ಬಂದು ಕೂತ್ಕೊಂಡಾಗ ಅವು ಭಾಳ ಗದ್ದಲ ಮಾಡ್ತಾವ. ನೀನು ಏನು ಮಾಡ್ತಿದ್ದಿ ಮಾಡು, ನಾನು ಕೂತು ಕೇಳ್ತೀನಂತ ನಿನ್ನ ಮನಸ್ಸಿಗೆ ಹೇಳ್ಕೊಂಡು ಇಲ್ಲಿ ನೀನು ಛಲದಿಂದ, ಹಠದಿಂದ, ಅದಕ್ಕೆ ಛಲ ಬೇಕು ಶರಣಂಗೆ ಪರಧನವ ಒಲ್ಲೆನೆಂಬ ಏನು ಹಠ ಹೇಳಿದಾರ, ಛಲ ಬೇಕು ಶರಣಂಗೆ ಪರದೈವ ಒಲ್ಲೆನೆಂಬ ಅಂತ ಏನದಲ್ಲ, ಅಂಥ ಹಠ ಕೂಡ ಇಲ್ಲಿರಬೇಕು. ಹಂಗೆ ಇಟ್ಕೊಂಡು ಕುಂತಿ ಅಂತಂದಾಗ ನಿನ್ನ ಬಲ್ಲಿ ಏನು ಗುಣಗಳು ಅಡ್ಕೊಂಡು ಕುಂತ ಒಳಗಡೆ ಏನು ಅದರಲ್ಲ, ಕಳ್ಳರಾದಾರವ್ವ ಸುಳ್ಳರಾದಾರವ್ವ 6 ಗುಣದವರು ಸೇರ್ಯಾರವ್ವ, ಎಲ್ಲರೂ ಕೂಡಿ ನನ್ನ ಎಳೆಯುವರವ್ವ ಗೆಳತಿ. ಇವರೇ ನಡ್ಕೊಂಡು ಕುಂತ್ಬಿಟ್ರೆ ಒಳಗಡೆ.
ಅವ್ರು ಕುಂತವ್ರು ಹೊರಗೆ ಬರ್ಬೇಕಲ್ಲ, ಅವ್ರು ಹೊರಗೆ ಬರ್ಬೇಕಂದ್ರೆ ಗುರುವಾಕ್ಯನೇ ಬೇಕು, ಇಲ್ಲಾಂದ್ರೆ ಅವ್ರು ಮುಚ್ಕೊಂಡೇ ಕುಂತಿರ್ತಾರೆ. ಅವರು ನಾವು ತಿಳ್ಕೊಂಡಿರ್ತೀವಿ ಇಲ್ರಿ ನಮ್ಮಲ್ಲಿ ಚಲೋ ಗುಣ ಐತ್ರಿ, ಗುರುಗಳ ಹತ್ರನೇ ಹೋಗಿ ಕೇಳ್ಬೇಕಂದ್ರೆ ಭಾಳಷ್ಟು ಜನ ಇಂಥವ್ರು ಹೇಳ್ತಿರ್ತಾರೆ ನಮಗೆ. ನಾವು ಯಾಕ್ರಿ ಅಲ್ಲಿ ಹೋಗಿ ಕುಂತು ಕೇಳಬೇಕು? ನಾವು ಎಲ್ಲರಿಗೂ ಒಳ್ಳೆಯದೇ ಮಾಡ್ತೀವಿ, ಒಳ್ಳೆಯದೇ ಬಿಡ್ತೀವಿ. ಮಾಡಪ್ಪ ಮಾಡಿ. ಹೆಂಗೆ ಗಾಯದ ಮೇಲೆ ಮ್ಯಾಲೆ ಅಟ್ಟೆ ಮಾಯ್ದಂಗೆ ಕಾಣ್ತದೆ, ಒಳಗೆ ಹಸಿನೇ ಇರ್ತದೆ ನೋಡು, ಹಂಗೆ ಇರ್ತದೆ. ನಮ್ಮ ಗುಣಗಳು ನಮಗೆ ಚಂದ ಅನ್ನಿಸ್ತಿರ್ತಾವೆ. ನಮಗೊಂದು ಅಭಿಮಾನ ಇರ್ತದಲ್ಲ, ನಾವು ಅಂಥವ್ರಲ್ಲ, ನೀನು ಅಂಥವ್ರಲ್ಲ. ಯಾಕಂದ್ರೆ ಸಂಸ್ಕಾರದಲ್ಲಿ ಇರ್ತದಲ್ಲ, ಜನ್ಮ ಜನ್ಮಾಂತರ ಮಾಡಿದಂಥ ಒಂದು ಗುಣಗಳು ಒಳಗೆ ಸಂಸ್ಕಾರ ಒಳಗೆ ಇರ್ತಾವೆ. ಅವು ಮುಚ್ಕೊಂಡು ಕುಂತಿರ್ತಾವೆ. ನೀ ಮ್ಯಾಲ ಮಾತಿಗೆ ಗಾಯ ಮಾಯ್ದಂಗೆ ಅಷ್ಟೇ, ಒಳಗೆ ಇರ್ತಾವೆ. ಅದು ಪೂರ್ತಿ ಬೇರೆ ಸಮೇತ ಅಂತ ಹೋಗ್ಬೇಕಾಗಿತ್ತಂದ್ರೆ ಸದ್ಗುರು ವಾಕ್ಯನೇ ಬೇಕಾಗ್ತದಲ್ಲಿ. ಯಾವಾಗ ಇದು ಕೇಳ್ತಾ ಹೋಗ್ತೀನಿ, ದುರ್ಗುಣಗಳು ನಿನ್ನಿಂದ ಕಡೆಕಾದವು ಅಂದ್ರೆ ಮತ್ತೆ ಬಂದು ಸೇರೋಕ್ಕಂಗಿಲ್ಲ. ಇದನ್ನು ತಿಳ್ಕೊಳ್ರಿ. ಬೇರೆ ಅಲ್ಲೇ ನಾವು ಏನೇನೋ ಮಾಡ್ಕೊತೀವಿ ಇಲ್ರಿ, ನಾವೇನೋ ಬಿಟ್ಟಿವಿ. ಅದಕ್ಕೆ ವೈರಾಗ್ಯ, ಪರಮ ವೈರಾಗ್ಯ ಬರ್ಬೇಕಾದ್ರೂ ಕೂಡ ಗುರುವಾಕ್ಯನೇ ಕೇಳಬೇಕಾಗ್ತದೆ. ಈಗ ವೈರಾಗ್ಯ ಬಂದದ ಅಂತೇಳ್ಬಿಟ್ಟು ಮನೆ ಎಲ್ಲ ಬಿಟ್ಕೊಂಡು, ಹೆಂಡ್ತಿ ಮಕ್ಕಳನ್ನ ಬಿಟ್ಕೊಂಡು ಎಲ್ಲೋ ಒಂದು ಕಡೆ ಹೋಗಿ ಕುಂತಿರ್ತಾರೆ. ಒಬ್ರು ಕುಂತಾಗ ಬರೇ ಮನೆ ವಾಸನೆ ಬರ್ತಿರ್ತದೆ. ಅವ್ರು ಏನು ಮಾಡಿದ್ರು, ಇವ್ರು ಏನು ಮಾಡಿದ್ರು, ಹೆಂಡ್ತಿ ಏನು ಮಾಡಿದ್ರು, ಮಕ್ಳು ಏನು ಮಾಡಿದ್ರು ಅಂತ ಬರೀ ಅದೇ ವಾಸನೆ ಎಲ್ಲಿ ಹೋಗ್ತದೆ? ಅದು ವಾಸನೆ ಕೆಟ್ಟಿರ್ತಾನೆ. ಅದು ಗುರು ಮುಖಾಂತರ ಸತ್ಸಂಗ ಮಾಡಿ ಮತ್ತು ಗುರುವಾಕ್ಯಗಳನ್ನು ಕೇಳಿ ಇದೆಲ್ಲ ಮಾಡಿದ್ರೆ ಆ ವಾಸನೆ ಹೋಗಿರ್ತದೆ. ಮತ್ತು ವಾಸನೆನೇ ಇಟ್ಕೊಂಡು ಕೇಸತ್ತು ಎಲ್ಲಿ ಕೇಳಿಲ್ಲ ಹೇಳಿಲ್ಲ ನನಗೆ ವೈರಾಗ್ಯ ಬಂದದಂದ್ರೆ ಯಾರು ನಂಬುತ್ತಾರೆ? ಅದನ್ನು ನಂಬಕ್ಕೆ ಸಾಧ್ಯ ಇಲ್ಲ. ಅದಕ್ಕಂಥ ವೈರಾಗ್ಯ ಬರಬೇಕಾಗಿತ್ತಂದ್ರೆ ಸದ್ಗುರುವಿನ ಒಂದು ಈ ಸತ್ಶಾಸ್ತ್ರಗಳು ಇವೆಲ್ಲ ಬೇಕಾಗ್ತದೆ. ಅಂದಾಗ ಮಾತ್ರ ಇದೆಲ್ಲ ಗಟ್ಟಿ ಇತ್ತು ಅಂದಾಗ ತಿರುಗ ವಿಷಯಗಳ ಕಡೆ ಭಾವ ಬರಂಗಿಲ್ಲ ತಗ. ಅದು ಪರಮ ವೈರಾಗ್ಯ ಅನ್ಸ್ಕೊಳತ್ತದ. ಅದಕ್ಕೆ ಇಲ್ಲಿ ಕೂಡ ನಾವು ಯಾವಾಗ ಕೇಳ್ತಾ ಬರ್ತೀವಿ, ನಮ್ಮಿಂದ ಓದಂಥ ದುರ್ಗುಣಗಳು ಮತ್ತೆ ಬಂದು ಸೇರಂಗಿಲ್ಲ. ಇದು ಭಾಳ ಮುಖ್ಯ ಇಲ್ಲಿ. ಅದಕ್ಕೆ ಇದಕ್ಕೆ ಹೊಡೆತ ಎಲ್ಲಿ ಬಿಡ್ಬೇಕಂದ್ರೆ ಸದ್ಗುರುವಿನ ವಾಕ್ಯನೇ ಬೀಳ್ತಾವಿಲ್ಲಿ. ಹೊಡೆತ ಬಿದ್ದು ಅಂತಂದ್ರೆ ಅವ್ನು ನಿನ್ನಿಂದ ನಿನಗೆ ಅರ್ಥ ಆಯಿತು. ಸದ್ಗುರು ಹೇಳ್ತಾ ಇದ್ದಾನೆ ಯಾವುದು ಸತ್ಯ ಅದ, ಯಾವುದು ಮಿಥ್ಯ ಅದ, ಯಾವುದು ಒಳ್ಳೇದದು, ಯಾವುದು ಕೆಟ್ಟದ್ದದಂತ ನೀನು ಕುಂತು ಕೇಳ್ಕೊತ ಓದಿ ಅಂತಂದ್ರೆ ನಿನ್ನಿಂದ ಅವು ದುರ್ಗುಣಗಳು ಏನು ಬಿಟ್ಕೊಂತ ಹೋಗಿಬಿಡ್ತಾವೆ. ನೀ ಬಿಡಂಗಿಲ್ಲ ಅಂದ್ರೆ ಬಿಡ್ತಾವೆ, ಅವೇ ಬಿಡ್ತಾವೆ. ಅರ್ಥ ಮಾಡ್ಕೋಬೇಕು. ಯಾಕೆ ಇದನ್ನು ಕೇಳ್ರಿ ಅಂತ ಮಹಾತ್ಮರು ಹೇಳ್ತಾರೆ. ಮಹಾತ್ಮರಿಗೇನು ಏನಾರ ಲಾಭ ಐತೆ ನಿಂಗೆ ಹೇಳೋದ್ರಿಂದ? ನಾವು ಹಿಂಗೆ ಬಂದೀವಿ ನೋಡಪ್ಪ, ಇದರಿಂದ ಭಾಳ ಲಾಭ ಐತೆ, ಇದರಿಂದ ಜನ್ಮ ಸಾರ್ಥಕ ಐತೆ, ಮಾನವ ಶರೀರ ತೊಗೊಂಡು ಬಂದಿರಿ, ಹಂಗೆ ಸತ್ಕೊಂಡು ಹೋಗ್ಬೇಡ್ರಿ, ಮುಂದೆ ಭಾಳ ಕಷ್ಟ ಅದಾವೆ ನೋಡು ಅಂತ ಎಚ್ಚರಿಕೆ ಹೇಳಕತ್ತಾರ ಅವರು. ಇಲ್ಲಪ್ಪ ನಾನು ಹಿಂಗೆ ಮಾಡ್ತೀನಿ ಅಂದರೆ ಬಿಟ್ಟಿ ಗಂಟಂತ ಒಬ್ಬ ಅರ್ತಾನೆ ನೋಡ್ರಿ. ಆ ಕಡೆ ಹೋಗ್ಬೇಡಪ್ಪ ನೀನು, ಅಲ್ಲಿ ಹೋದ್ರೆ ಅವರು ಏನು ಬ್ರಿಟಿಷ್ರವ್ರು ಅದಾರ, ನಿನ್ನ ಬಿಟ್ಟಿ ಗಂಟು ಒತ್ಕೊಂಡು ತಿರುಗಾಡ್ತಾರೆ, ಬೇಡ ಅಂತ ಹೇಳಿದ್ರು ಒಬ್ಬ ಸನ್ಯಾಸಿಗೆ. ಆತ ಏನು ಹೇಳ್ದೆ, ಇವ್ರು ಹಿಂಗೆ ಹೇಳ್ತಾರೆ ಬಿಡು, ಹಂಗೆ ನಾವು ಹೋದ್ರಾಯ್ತಂತ ಮತ್ತು ಅದೇ ದಾರಿಗೆ ಹೋದ. ಬ್ರಿಟಿಷರು ಅವ್ರನ್ನ ಹಿಡ್ಕೊಂಡು ದೊಡ್ಡದಂದು ಗಂಟು ಒರೆಸ್ಕೊಂಡು ಊರೆಲ್ಲ ತಿರುಗಿಸಿದ್ರಂತವ್ರು. ಅವ್ರ ಮಾತು ಕೇಳಿ ಆ ಕಡೆ ಹೋಗಿದ್ದಂದ್ರೆ ಇಂಥ ಪ್ರಸಂಗ ಬರ್ತಿರಲಿಲ್ಲ. ಅದ್ರಂಗೆ ಮಹಾತ್ಮರು ಹೇಳಿದಂಥದ್ದನ್ನು ನಾವು ಕೇಳದೇ ಇದ್ದಾಗ ಮತ್ತು ಜನ್ಮಾಂತರದಲ್ಲಿ ಈ ಶರೀರವನ್ನು ಹೊತ್ಕೊಂಡು ಇದ್ರ ಜೊತೆ ಪಾಪ ಪುಣ್ಯ ಕರ್ಮಗಳನ್ನು ಹೊತ್ಕೊಂಡು ಅದನ್ನು ಅನುಭವಿಸುವಂಥ ನಾಯಿ ನರಿ ಸತ್ತಂಗೆ ಸತ್ಕೊಂತ ಹೋಗ್ಬೇಕಾಗ್ತದ. ಅದಕ್ಕೆ ಮಹಾತ್ಮರು ಭಾಳಷ್ಟು ತಿಳುವಳಿಕೆ ಹೇಳ್ತಾರೆ. ಇಂಥ ಒಂದು ಅಶುಭ ವಾಸನೆ ಅಧರ್ಮ ರೂಪವಾಗಿದ್ದಂಥ ಅಂಕುರಗಳು ಏನಾಗ್ತದೆ ಅದನ್ನು ನಿವೃತ್ತಿ ಆಗ್ತದೆ ಮತ್ತು ಉತ್ಪತ್ತಿ ಆಗಂಗಿಲ್ಲ. ಈ ರೀತಿ ಶಿವಭಕ್ತಿಯಿಂದ ದುಷ್ಟ ಕರ್ಮಗಳು, ಯಾಕಂದರೆ ಅಶುಭ ವಾಸನೆನೇ ಒಯ್ತಂದಾಗ ಮತ್ತು ಅಧರ್ಮ ಎಲ್ಲಿ ಮಾಡೋಕ್ಕೆ ಹೋಗ್ತಾನೆ ಹೇಳ್ರಿ? ಅಶುಭ ವಾಸನೆ ಇದ್ದಾಗ ಅಧರ್ಮ ನಡೀತಾವೆ. ಈಗ ಅಶುಭ ವಾಸನೆ ಐತೆ ಅಂತೇಳಿ ನಾವು ಸಜ್ಜನರ ಸಹವಾಸ, ಆಮೇಲೆ ಏನು ಸತ್ಶಾಸ್ತ್ರಗಳ ಒಂದು ವಿಚಾರ, ಶ್ರವಣ ಇವೆಲ್ಲ ಮಾಡೋದ್ರಿಂದ ಏನಾಗ್ತದೆ, ಅಶುಭ ವಾಸನೆ ನಿನ್ನ ಮನಸ್ಸನ್ನ ಕ್ಲಿಯರ್ ಆಗಿಬಿಡ್ತದೆ. ಕ್ಲಿಯರ್ ಆಯ್ತಂದ್ರೆ ಮನಸ್ಸು ಸ್ವಚ್ಛ ಆಗಿಬಿಡ್ತದೆ. ಸ್ವಚ್ಛ ಆಯ್ತಂದ್ರೆ ಭಗವಂತ ಅಲ್ಲೇ ನಿಲ್ಲುತ್ತಾನೆ. ಮತ್ತು ನಿನ್ನ ಸ್ವಚ್ಛ ಆದಂಥ ಮನಸ್ಸು ಏನು ಬಯಸ್ತದೆ ಅದು ಸಿಗ್ತದೆ. ನಾವು ಮೊದಲು ಅರ್ಥ ಮಾಡ್ಕೋಬೇಕು, ದೇವರಿಗೆ ಏಟು ಪೂಜೆ ಪುರಸ್ಕಾರ ಮಾಡಿದರೆ ನಿನ್ನ ಒಳಕ್ಕಿತ್ತು ನಿನ್ನ ಮನಸ್ಸು ಮಲಿನತ್ವದಿಂದ ಕೂಡಿತಂದ್ರೆ ಯಾವ ದೇವರು ನಿನಗೇನು ಕೊಡೋಂಗಿಲ್ಲ. ನಿನಗೆ ಆ ದೇವ್ರ ನಿನಗೇನಾರು ನಿನಗೆ ಸಿಗಬೇಕಾಯ್ತಂದ್ರೆ ಮೊದಲು ನಿನ್ನ ಅಂತಃಕರಣ ಶುದ್ಧ ಇಟ್ಕೋಬೇಕು, ನಿನ್ನ ಮನಸ್ಸು ಶುದ್ಧ ಇಟ್ಕೋಬೇಕು. ನಿನ್ನ ಮನಸ್ಸು ಪರಿಶುದ್ಧವಾಗಿ ಇಟ್ಕೊಂಡೆ ಅಂದ್ರೆ ನೀನು ಏನು ಕೇಳ್ತೀನಿ ಕುಂತಲ್ಲೇ ಕೇಳ, ಅದು ಸಿಗ್ತದೆ ನಿನಗೆ. ಎಲ್ಲ ಕೆಲಸಗಳಾಗ್ತಾವೆ. ಆದರೆ ಕೊಳಕಿಟ್ಕೊಂಡು ಒಳಗೆ ಮಲಿನತ್ವ ಇಟ್ಕೊಂಡು ನೀನು ಎಲ್ಲಿ ಕೇಳಿದ್ರೂ ನಿನಗೆ ಏನೂ ಸಿಗೋಂಗಿಲ್ಲ. ಅದಕ್ಕೆ ಮಹಾತ್ಮರು ಬಹಳ ಅದ್ಭುತವಾಗಿ ಹೇಳ್ತಾರೆ, ಈ ಅಶುಭ ವಾಸನೆ ಹೋಗಬೇಕು, ಕೆಟ್ಟ ಮನಸ್ಸು ಹೋಗ್ಬೇಕಂತಂದ್ರೆ ಈ ಸಜ್ಜನರ ಸಹವಾಸದಲ್ಲಿ, ಅದು ಸಜ್ಜನರು ಅಂಥವ್ರು. ಆ ಕಡೆ ಒಂದು ಈಗ ಮಾತು ಹೇಳೋರು, ಈ ಕಡೆ ಒಂದು ಹಂಗಲ್ಲ. ಅದು ಸಜ್ಜನರ ಸತ್ಯ ವಸ್ತುವನ್ನು ತಿಳ್ಕೊಂಡಿರ್ಬೇಕು ಅಂಥ ಒಂದು ಸತ್ಸಂಗಿಗಳು.
ಸತ್ಸಂಗ ಅಂದ್ರೇನು, ಸತ್ಯ ವಸ್ತು ಅಲ್ಲಿರಬೇಕದು, ಅದಕ್ಕೆ ಸತ್ಸಂಗ ಅಂತ ಹೇಳ್ತಾರೆ. ಅಂಥದ್ರಲ್ಲಿ ಸೇರಿದ್ರೆ ನೀ ಪಾವನ ಆಗ್ತಿದೆ. ಅದಕ್ಕೆ ಮಹಾತ್ಮರು ಇದಕ್ಕೆ ಹೇಳಿದ್ರು, ಜನ್ಮ ಜನ್ಮಾಂತರ ನನಗೆ ಮುಕ್ತಿ ಆಗಲಿಲ್ಲ. ಕಬೀರ್ ದಾಸರು ಅವರೆಲ್ಲ ಹೇಳ್ತಾರೆ, ಸರ್ಪಭೂಷಣರು ಕೂಡ ಹೇಳಿದಾರೆ ಒಂದು ಕಡೆ. ಮುಕ್ತಿ ಆಗದೆ ಇದ್ರ ಪರವಾಗಿಲ್ಲ, ಸತ್ಯ ವಸ್ತುವನ್ನು ತಿಳ್ಕೊಂಡಂಥ ಸಜ್ಜನರ ಸಹವಾಸ ಕೊಡೋದ್ರೆ ಅಲ್ಲಿ ಎಲ್ಲ ಸಿಕ್ಕಿಬಿಡ್ತದೆ ಅವರಿಗೆ. ಹಾಗಾಗಿ ಇಲ್ಲಿ ಅಂಥ ಒಂದು ಸತ್ಯ ವಸ್ತುವನ್ನು ತಿಳಿಸುವಂಥ ಸಜ್ಜನರ ಸಹವಾಸ ಮಾಡಿದ್ರೆ, ಸತ್ಶಾಸ್ತ್ರಗಳನ್ನು ಕೇಳಿದ್ರೆ, ಶ್ರವಣ ಮಾಡಿದ್ರೆ, ನಿನ್ನಲ್ಲಿರುವಂಥ ಮನಸ್ಸಿನಲ್ಲಿನ ಅಶುಭ ವಾಸನೆ ಇರ್ತಾವಲ್ಲ ಅದು ನಿವೃತ್ತಿ ಆಯಿತು ಅಂದಾಗ ನೀನು ಅಧರ್ಮ ಕೆಲಸವನ್ನು ಎಲ್ಲಿ ಮಾಡೋಕ್ಕೆ ಹೋಗ್ತಿ? ಮನಸ್ಸ ಕೆಟ್ಟ ಕಡೆ ಹೋಗಲಿಲ್ಲ ಅಂದ್ರೆ ಅಧರ್ಮ ಎಲ್ಲಿ ಮಾಡ್ತಿ? ಎರಡು ನಿವೃತ್ತಿ ಆಗಿಬಿಡ್ತಾವ. ಹಂಗಾಗಿ ಇವೆಲ್ಲ ಹೋದ್ಮೇಲೆ ಅದಕ್ಕೆ ಶಿವಭಕ್ತಿಯಿಂದ ದುಷ್ಕರ್ಮಗಳನ್ನು ಗೆದಲಿಕ್ಕೆ ಬರ್ತದ ಅಂತ ಹೇಳಿದ್ದು. ಇದು ವಿರೋಧ ಅಲ್ಲಪ್ಪ. ಶಿವಭಕ್ತಿ ಹಿಂಗೆ ಮಾಡೋದ್ರಿಂದ ಏನಾಗ್ತದೆ, ಕೆಟ್ಟ ಕೆಲಸಗಳನ್ನು ಮಾಡೋವಂಥದ್ದು, ಅಧರ್ಮದ ಕೆಲಸಗಳು ಅಲ್ಲಿ ಅಂತ ಅದನ್ನು ಗೆಲ್ಲಲಿಕ್ಕೆ ಬರ್ತದೆ. ಇದನ್ನು ಗೆಲ್ಲಕ್ಕೆ ಬರ್ತದೆ ಅಂತ ಹೇಳುವಂಥದ್ದು. ಇದು ಒಂದನೇ ನಾವು ನೋಡೋಣ ಏನು ಹೇಳ್ಯಾರ. ಈಗ ಒಂದನೇ ನುಡಿಯಲ್ಲಿ ಅದೇ ಹೇಳ್ತಾರೆ, ಶಿವನ ಭಕ್ತಿಯಿಂದ ಇಂಥದ್ಗೆಲ್ಲ ಗೆಲ್ಲಲಿಕ್ಕೆ ಬರ್ತದೆ ಅಂತ ಅನ್ನುವಂಥದ್ದು ಒಂದು ದೃಷ್ಟಾಂತಗಳನ್ನು ಕೊಟ್ಟು ಅವ್ರು ಹೇಳ್ತಾರೆ. ಎಷ್ಟು ಕರುಣಾಮಯಿಗಳು ನೋಡ್ರಿ. ನಾವು ಒಂದು ಮಕ್ಕಳಿಗೆ ಏನಾರು ಓದಿಸ್ಬೇಕಾದ್ರೆ ಒಂದು ಸಲ ಹೇಳ್ತೀವಿ, ಎರಡನೇ ಸಲ ಹೇಳ್ತೀವಿ, ಮೂರನೇ ಸಲಕ್ಕೆ ಒಂದು ಡೇಟ್ ಕೊಡ್ತೀವಿ. ಎಷ್ಟು ಹೇಳ್ಬೇಕು ನೀನು, ಕೇಳೋಕ್ಕಾಗಲೇ ನಂತ ಬೈತೀವಿ. ಆದ್ರೆ ಮಹಾತ್ಮರು ತಿಳ್ಕೊಂಡು ಉದ್ಧಾರ ಆಗಲಿ ಅನ್ನುವಂಥ ಕರುಣೆ ನೋಡ್ರಿ. ಅದಕ್ಕೆಲ್ಲಕ್ಕಿಂತ ಗುರುವೇ ತಾಯಿ, ಗುರುವೇ ತಂದೆ, ಗುರುವೇ ಬಂಧು ಬಳಗ, ಗುರುವೇ ದೈವ ಸಾಕ್ಷಾತ್ಕಾರ ಹೇಳ್ತಾರೆ ಮಹಾತ್ಮರೆಲ್ಲ ಹೇಳ್ತಾರೆ. ಎಷ್ಟೇ ಒಂದು ತಿಳಿಲಿಲ್ಲ ಅಂದರೆ ಹಿಂಗಾರ ತಿಳ್ಕೊಳ್ಳಿ ಅಂತ ಗುರುನಾಥನ ಕರುಣೆ ಭಾಳ ದೊಡ್ಡದು. ಯಾವಾಗ ಗುರುನಾಥನ ಕರುಣೆಯಿಂದ ಈ ವಾಕ್ಯಗಳು ನಮ್ಮ ಕಿವಿಗೆ ಬೀಳ್ತಾವೆ, ಉಳ್ಕೊಂಡ್ಬಿಡ್ತಾವೆ. ಅದಕ್ಕೆ ಬ್ಯಾಂಕ್ ಬ್ಯಾಲೆನ್ಸ್ ಇದ್ದಂಗೆ ಇವು. ಬ್ಯಾಂಕಿನ ರೊಕ್ಕ ಇಟ್ರೆ ಮಕ್ಕಳು ಮರಿಗಳು ಕಾಯ್ತಿರ್ತಾರೆ ನೋಡ್ರಿ. ಯಾವಾಗ ಕೊಟ್ಟಾನ ನಮ್ಮ ಅಪ್ಪ ಕೊಟ್ಟಾನ ಅಂತಂತಿರ್ತಾರೆ. ಯಾವಾಗ ನಾವು ಅದನ್ನು ಕಸ್ಕೊಂಡೇವ ಅಂತಿರ್ತಾರೆ. ನನಗಿಂತ ಕಷ್ಟ ಅದು ಯಾವಾಗ ಕೊಡ್ತಾರಂತ ಕಾಯ್ತಿರ್ತಾರೆ. ತಂದೆ ತಾಯಿ ಬಳಿ ಬ್ಯಾಂಕಿನ ರೊಕ್ಕ ಇತ್ತಂದ್ರೆ ಅವ್ರಿಗೆ ಸ್ವಲ್ಪ ವಯಸ್ಸು ಆದಂಗೆ ಮಕ್ಕಳು ಬಲಿಷ್ಠರಾಗಿಬಿಡ್ತಾರಲ್ಲ. ಬಲಿಷ್ಠರಾದಾಗ ಅವ್ರು ಯೋಚನೆ ಮಾಡೋಕೆ ಶುರು ಮಾಡ್ತಾರೆ, ಯಾವಾಗ ಬರ್ತಾವೆ ನಮ್ಗಂತ. ಇನ್ನೂ ಒಂದು ಹೆಜ್ಜೆ ಮುಂದಿಟ್ಟು ನೋಡಬೇಕು. ತೀರ ಅವರಿಗೆ ಮಕ್ಕಳು ಸಂಸಾರ ಭಾಳ ಬೆಳೆದು ಅಂದರೆ ಕೆಲವೊಂದೊಂದು ಕಡೆ ಎಲ್ಲರದ್ದು ಇರೋಂಗಿಲ್ಲ. ಒಂದೊಂದು ಕಡೆ ನಮ್ಮ ಅಪ್ಪ ಸತ್ರ ನಮ್ಮದು ಏಟು ಆಸ್ತಿ ನಮ್ಗೆ ಬರ್ತದೆ, ನಮ್ಮ ಅವ್ವ ಸತ್ರ ನಮ್ದು ಅಷ್ಟು ಓಟ್ ಹಾಕಿನ ಕೈಯಾಗ ಈಗ ಭಾಳಷ್ಟು ಇಂಥವು ನಡೀತಾವೆ, ಹೌದಲ್ಲ. ಅದಕ್ಕೆ ಅಂಥ ಬ್ಯಾಂಕ್ ಬ್ಯಾಲೆನ್ಸ್ಗಿಂತ ಇದು ಬ್ಯಾಂಕ್ ಬ್ಯಾಲೆನ್ಸ್, ಇದು ಇಹದಲ್ಲೂ ಸುಖ ಕೊಡುವಂಥದ್ದು, ಪರಲೋಕದಲ್ಲೂ ಸುಖ ಕೊಡುವಂಥದ್ದು. ಮತ್ತು ಇದಕ್ಕಿಂತ ಹೆಚ್ಚಿನ ಪರತರ ಆನಂದ ಸಿಕ್ಬಿಡ್ತದೆ ಇದಕ್ಕೆ. ಪರತರ ಆನಂದ ಹೋಗೋಕ್ಕೂ ಸಾಧ್ಯ ಇದರಿಂದ. ಅದಕ್ಕೆ ಇಲ್ಲಿ ಮಹಾತ್ಮರು ಹೇಳ್ತಾರೆ, ಇದು ಬ್ಯಾಂಕ್ ಬ್ಯಾಲೆನ್ಸ್ ಇದ್ದಂಗೆ. ಹೆಂಗೆ ಕೇಳಿದ್ರೆ ಕೆಲಸ ಮಾಡ್ತದೆ. ತಿಳಿದೇ ತಿಳಿದೇ ಇದ್ರೂ ಕೇಳ್ರಿ, ಇದು ಕೆಲಸ ಮಾಡ್ತದೆ. ಯಾರೋ ಒಬ್ರು ಬೈದ್ರೆ ಸಂಜಿತನ ಮನಸ್ಸು ಕಲ್ಲೋಲ ಆಗಿರ್ತದೆ ನೋಡ್ರಿ, ಹೆಂಗೈತೆ. ಅದಕ್ಕೆ ಕೆಲವ್ರು ಹೇಳ್ತಾರೆ, ಅಲ್ರಿ ಬರೀ ಕುಂತು ಕೇಳಿದ್ರೆ ಹೆಂಗ್ರಿ ಮೋಕ್ಷ ಆಗ್ತದೆ, ಈ ಕುಣಿಲಕ್ಕೆ ಬರ್ಲಾರ ನೆಲ ಅಂಕಡೊಂಕ. ಯಾಕಂದರೆ ಅವ್ರ ಮುಳುಗೆ ಇಲ್ಲ ಸಮುದ್ರದಾಗ ನೋಡ್ರಿ, ಈಜಿದ್ರೆ ಗೊತ್ತಾಗ್ತದೆ. ಭಾಳಷ್ಟು ಒಂದು ಯಾವುದು ಇದು ಹೇಳ್ತಾರಲ್ಲ, PhD ಮಾಡಿದವರು ಅದ್ರ ಬಗ್ಗೆ ಒಂದು ಆ ವಿಚಾರಗಳನ್ನು ತಿಳ್ಕೊಂಡು ಸ್ಟಡಿ ಮಾಡಿ ಒಂದು ಬುಕ್ ಬರೀತಾರೆ. PhD ಮಾಡ್ತಾರೆ, ಅದು ಕೋರ್ಸ್ ಮಾಡ್ತಾರೆ. ಅದು ಒಬ್ಬ ಮಾಡಿದ್ದ. ಏನು ಮಾಡಿದ್ದ, ಈಜುವುದು ಹೇಗೆ ಅಂತ ಹೇಳ್ಬಿಟ್ಟು ಒಂದು ಬುಕ್ ಬರೆದಿದ್ದ. ಆತ ಭಾಳ ಚಂದ ಬರೆದಿದ್ದ, ಎಲ್ಲರ ಮೆಚ್ಚುಗೆಗೆ ಒಳಗಾಗಿತ್ತು ಅದು ಬುಕ್ಕು. ಆತ ಹಿಂಗೆ ಒಂದು ಕಾಶಿ ಅಂತಲ್ಲಿ ಹೋದ, ನದಿ ಮೇಲೆ ಕುಂತ್ಕೊಂಡು ಏನೇನೋ ಮಾಡಾಕತ್ತಿದ್ದ. ಅಷ್ಟೊತ್ತಿಗೆ ಒಂದು ಹುಡುಗ ಬಿದ್ದುಬಿಡ್ತು ನೋಡ್ರಿ. ಯಾವುದೋ ಒಂದು ನದಿ ಹತ್ರ ಹೋದ, ಹುಡುಗ ಬಿದ್ದುಬಿಡ್ತು. ನೀವು ಬರ್ರಿ ತೆಗೀರಿ ಅಂತ ಎಲ್ಲ ಒದರಾಡಕತ್ತಾರ. ಯಾರು ತೆಗಿಲಿಕ್ಕೆ ರೆಡಿ ಇರಲಿಲ್ಲ, ಒಳಗೆ ಬೀಳೋಕೆ ರೆಡಿ ಇಲ್ಲ, ಹಂಜಿಬಿಟ್ರು. ಈ ಅಪ್ಪ ಅಲ್ಲಿ ಹೊಳೆ ಮೇಲೆ ನದಿ ಮೇಲೆ ಕೂತ್ಕೊಂಡು ಏನೋ ಮಾಡ್ತಿದ್ದ. ಇಲ್ಲ, ಇವರು ಈಜುವುದನ್ನು ಕಲಿಯೋದು, ಅದು ಇವರು PhD ಮಾಡ್ಯಾರ, ಇವರಿಗೆಲ್ಲ ಗೊತ್ತಿರ್ತದ ರೀ, ನಿಮಗೆಲ್ಲ ಈಜುವುದನ್ನು ಕಲೀರಿ ಅಂತನ್ನುವಂಥದ್ದು ನೀವು ಬುಕ್ ಬರ್ದಿರಿ, ನಿಮಗೆಲ್ಲ ಗೊತ್ತಿರ್ತದೆ, ಸ್ವಲ್ಪ ಅದು ನದಿಯಾಗ ಹಾರಿಬಿಟ್ಟಿಕೆ ಹುಡುಗನ ತೊಗೊಳ್ರಿ ಅಂತಂದ್ರೆ. ಅವ್ರು ಅಂದ್ರೆ, ನಾ ಬರ್ದೀನಿ ಖರೇಪ್ಪ, ಆದ್ರೆ ನನಗೆ ಈಜಕ್ಕೆ ಬರೋಂಗಿಲ್ಲ ಅಂತ. ಏನು ಮಾಡ್ತೀರಿ ಇಂಥವ್ರು ತೊಗೊಂಡು? ಅದಕ್ಕೆ ಮಹಾತ್ಮರು ಭಾಳ ವಿಶೇಷವಾಗಿ ಹೇಳ್ತಾರೆ ಇಂಥವೆಲ್ಲ. ಯಾವಾಗ ಸದ್ಗುರುನಾಥನ ಒಂದು ಕೃಪಾಶೀರ್ವಾದದಿಂದ ಈ ವಿಚಾರಗಳನ್ನು ತಿಳ್ಕೊಂಡು ಅಂಥ ಒಂದು ಸತ್ಸಂಗ ಅಂಥದ್ದಿರಬೇಕು, ಅಲ್ಲಿ ಅನುಭವ ಎಲ್ಲನೂ ಇರಬೇಕು. ಬರೇ ಪುಸ್ತಕದಿಂದ ನಾವು ಹೇಳ್ತೀವಿ ಅಂದ್ರೆ ಹಂಗಲ್ಲದು. ಅಂಥ ಒಂದು ಅನುಭವದಿಂದ
ಪ್ರಮಾಣ, ಶ್ರುತಿ ಗುರುಗಳು, ಸ್ವಾನುಭಾವ, ಯುಕ್ತಿ ಇವೆಲ್ಲ ಇಟ್ಕೊಂಡು ಹೇಳುವಂಥ ವಿಚಾರಗಳನ್ನು ಕೇಳಿದರೆ ನಿನ್ನಲ್ಲಿರುವಂಥ ಅಶುಭ ವಾಸನೆ ಹೋಯಿತು ಅಂದಾಗ ಅಧರ್ಮ ವಾಸನೆನ ನಿವೃತ್ತಿ ಆಗ್ತದೆ. ಅದಕ್ಕೆ ಗುರುನಾಥ ಭಾಳ ಕರುಣಾಮಯಿ, ಹಿಂಗಿದ್ದುಕೊಂಡು ಶಿಷ್ಯ ಉದ್ಧಾರ ಆಗಲಿ ಅನ್ನುವಂಥ ಭಾವದಲ್ಲಿ ತಿಳ್ಕೊಂಡು ಉದ್ಧಾರ ಆಗಲಿ ಅನ್ನುವಂಥ ಒಂದು ಏಕೈಕ ಕರುಣೆ ಸದ್ಗುರುನಾಥಂದು. ಅದಕ್ಕೆ ಸದ್ಗುರುನಾಥನಲ್ಲಿ ಮೊದಲನೇ ಒಂದು ಲಕ್ಷಣನೇ ಏನಂತಂದ್ರೆ ನಿರಾಸೆ ಅಂತ ಇಟ್ಟಿದ್ದಾರೆ. ಲಕ್ಷಣಗಳದಾಗ ಇದು ನಿರಾಸೆ ಅನ್ನುವಂಥದ್ದು ಒಂದು ಬರ್ತದೆ, ಕರುಣೆ ಅನ್ನುವಂಥದ್ದು ಭಾಳ ಮುಖ್ಯವಾಗಿರುವಂಥದ್ದು. ಅದಕ್ಕೆ ಇಲ್ಲಿ ಒಂದು ದೃಷ್ಟಾಂತ ಹೇಳ್ತಾರೆ, ಭಾಳ ಚಂದ ಹೇಳ್ತಾರೆ. 1ನೇ ನುಡಿಯಲ್ಲಿ 16 ವರುಷ ಆಯುಷ್ಯವದು ತನಗೆ ತೀರಿದ ವೇಳೆ ಅರಿದು ಮಾರ್ಕಂಡೆಯ ಮುನೀಶ್ವರನು ಮದನ ವೈರಿಯ ಮೊರೆಯ ಹೊಕ್ಕು ಮೇಲಂತಕ ನುಗ್ರ ಕದನವನಿರದೆ ಜಯಿಸಿ ನಿತ್ಯನಾದ ಅಂತ ಹೇಳ್ತಾರೆ ಅವರು. 16 ವರ್ಷದ ಅಂದರೆ 16 ವರ್ಷ ಆತಂದು ದಿವಸ ಎಷ್ಟಿರ್ತದ ಮಾರ್ಕಂಡೆಯಿಂದ ಅಂದ್ರೆ ಇಲ್ಲಿ ಒಬ್ಬ ಮೃಕುಂಡು ಅನ್ನುವಂಥ ಒಬ್ಬ ಭಕ್ತ, ಶಿವಭಕ್ತ ಭಾಳ ಭಕ್ತಿಯನ್ನು ಮಾಡ್ತಿರ್ತಾನೆ. ಅದಕ್ಕೆ ಅಂಥ ಒಂದು ಶಿವಭಕ್ತ ಆತ ಏನು ಮಾಡ್ದ, ಮಕ್ಕಳಿರಲಿಲ್ಲ, ಮಕ್ಕಳ ಇಚ್ಛೆಯಿಂದ ಶಿವನನ್ನು ಕೂರು ತಪಸ್ಸು ಮಾಡಿದ ನೋಡ್ರಿ, ಮೃಕುಂಡ ಅಂಥೇಳಿ ಶಿವಭಕ್ತ. ಆತಗೇನಾಯಿತು, ಅಲ್ಲಿ ಶಿವನ ಪ್ರತ್ಯಕ್ಷ ಆದ. ಅಥವಾ ಜ್ಞಾನವಂತ ಮಗ ಇರಬೇಕಾ ಅಥವಾ ಅಜ್ಞಾನಿ ಆದಂಥ 100 ವರ್ಷದ ಮಗ ಬೇಕಂತ ಮಾಮೂಲಿ ಪರಮಾತ್ಮಗೆ ಕೇಳಿದಾಗ, ಕಡಿಮೆ ಇದ್ರೂ ಪರವಾಗಿಲ್ಲಪ್ಪ ಒಳ್ಳೆ ಮಗ ಇರಲಿ ಅಂತ ಕೇಳಿಕೊಂಡು ಆತನಿಂದ 16 ವರ್ಷ ಆಯುಷ್ಯ ಉಳ್ಳಂಥ ಜ್ಞಾನ ಉಳ್ಳಂಥ ಮಗನನ್ನು ಬೇಕಂತ ವರವನ್ನು ಪಡ್ಕೊಂಡು ಬರ್ತಾನೆ ಮನೆಗೆ. 16 ವರ್ಷ ಆದರೂ ಪರವಾಗಿಲ್ಲ, ಜ್ಞಾನವಂತ ಮಗನೇ ಹುಟ್ಟಲಿ ಅಂತ ಬೇಡ್ಕೊಂಡು ಬಂದಾತ. ಕೆಲವು ದಿವಸ ಭಾಳ ಖುಷಿಯಾಗಿದ್ದು ಹೋಗ್ತಾ ದಿವಸಗಳೇ ಗೊತ್ತಾಗಲಿಲ್ಲ ಅವರಿಗೆ, ಎಷ್ಟು ಆಯುಷ್ಯ ಆಯ್ತು ಅಂತ ಗೊತ್ತಾಗಲಿಲ್ಲ. ಅದಕ್ಕೆ ನಾನು ಕೆಲವು ಕಾಲದ ಮೇಲೆ ಪರಮಾತ್ಮನ ವರದಿಂದ ಮಗನನ್ನು ಪಡ್ಕೊಂಡೆ ಅಂತ ಭಾಳ ಖುಷಿಯಾಗಿರ್ತಾರೆ. ಮಾರ್ಕಂಡೆ ಅಂತ ಹೆಸರಿಟ್ಟರು. ತನ್ನ 16ನೇ ವಯಸ್ಸಿನಲ್ಲಿ ನೋಡ್ರಿ, ಕೊನೆಯ ಒಂದು 15-16 ವಯಸ್ಸಕ್ಕೆ ಬಂದ ತಂದೆ ತಾಯಿಗೆ ತಿಳಿತು, ಪರಮಾತ್ಮ ನನಗೆ 16 ವರ್ಷ ಆಯುಷ್ಯ ಇರುವಂಥ ಹುಡುಗನ ಕೊಟ್ಟಾನ, ಈಗ ವಯಸ್ಸಂತೂ ಆಗಿಬಿಡ್ತು, 16 ವರ್ಷ ಆಯುಷ್ಯ ಬಂತಲ್ಲ ಹೆಂಗೆ ಮಾಡೋದು ಅಂತ ಅಲ್ಲಿ ತಂದೆ ತಾಯಿಗಳಿಂದ ತಿಳ್ಕೊಂಡ. ಅದನ್ನು ತಪ್ಪಿ ಏನು ಮಾಡ್ಬೇಕು, ಅದನ್ನು ತಪ್ಪಿಸ್ಬೇಕಲ್ಲ. ಅದಕ್ಕೆ ಆತ ಏನು ಮಾಡಿ, ತಂದೆ ತಾಯಿ ಹೊತ್ಕೊಂತ ಕುಂತಿದ್ರು ಮನ್ಯಾಗ. ಮಾರ್ಕಂಡೆ ಬಂದು, ಯಾಕೆ ಅಳ್ತಾ ಇದ್ದೀನಿ ಅಪ್ಪ, ನಮಗೆ ದುಃಖ ಆಗಕತ್ತದೋ ನೀನು ಕಳ್ಕೊಳಕ್ಕೆ, 16 ವರ್ಷ ಆಯುಷ್ಯ ಅಷ್ಟೇ ಐತೆ, ಶಿವ ಅಷ್ಟೇ ಆಯುಷ್ಯ ಕೊಟ್ಟಾನ ನಿನಗೆ, ಅದಕ್ಕೆ ನೀವು ಹೋದೆ ಅಂದ್ರೆ ನಾವು ಹೆಂಗಿರಬೇಕು ಅಂತ ದುಃಖ ಪಡ್ತಾಯಿದ್ರು. ಆವಾಗ ಆತ ಏನು ಅದನ್ನು ತಿಳ್ಕೊಂಡು ಅದನ್ನು ತಪ್ಪಿಸುವ ಸಲುವಾಗಿ ಆತ ಏನು ಮಾಡಿದ, ಶಿವಾಲಯಕ್ಕೆ ಹೋಗ್ತಾನೆ. ಯಾರು, ಮಾರ್ಕಂಡೆ. ಆತೇನು ಮಾಡಿದ, ಶಿವನಲ್ಲಿ ಭಾಳ ಭಕ್ತಿ ಮಾಡೋಕ್ಕೆ ಶುರು ಮಾಡಿದ. ಭಕ್ತಿ ಮಾಡಿ ಮನಸ್ಸಿನಲ್ಲೇ ಶಿವನನ್ನು ಪೂಜೆ ಮಾಡ್ತಾ ಮನಸ್ಸಿನಲ್ಲೇ ಮಗ್ನನಾಗಿಬಿಟ್ಟ ಆತ. ಅದಕ್ಕೆ ಅಂಥ ಒಂದು ಶಿವನನ್ನು ನೆನೆಸಿ ಪೂರ್ತಿ ಅಲ್ಲೇ ಲೀನಾಗಿ ಆನಂದವಾಗಿ ಕೂತ್ಕೊಂಡ್ಬಿಟ್ಟ ಅಲ್ಲಿ. ಆವಾಗ ಆತನ ಆಯುಷ್ಯ ಮುಗೀತಂದ್ರೆ ಇದು ಬಾಡಿಗೆ ಮನೆ ಇದ್ದಂಗೆ. ಈ ಜಗತ್ತಿಗೆ ನಾವು ಬಂದೀವಲ್ಲ, ಇದು ಕೂಡ ಬಾಡಿಗೆ ಇದ್ದಂಗೆ ನಾವು ವಿಚಾರ ಮಾಡಬೇಕು. ಯಾಕಂದ್ರೆ ಏನಿಷ್ಟು ಆಯುಷ್ಯ, ಇಷ್ಟು ನಿಮಿಷ, ಇಷ್ಟು ಸೆಕೆಂಡ್ ಅಂತ ಇರ್ತದೆ. ಆ ಸೆಕೆಂಡ್ ಒಂದು ಕ್ಷಣ, ಇನ್ನು ರಿಟೈರ್ಮೆಂಟ್ ಆದಮೇಲೆ ನಾವು ಕ್ವಾರ್ಟರ್ಸ್ದಾಗ ಇರ್ತೀವಿ ಅಂದರೂ ಕೂಡ ಅವರಿಗೆ ಸ್ವಲ್ಪ ರಿಕ್ವೆಸ್ಟ್ ಮಾಡಿದ್ರೆ 1 ತಾಸು 2 ತಾಸು ಬಿಡ್ಬೋದು ಆ ಮನ್ಯಾಗ. ಆದರೆ ಇವ ಯಮಧರ್ಮ ಬಿಡಂಗಿಲ್ಲ. 1 ಸೆಕೆಂಡ್ ಅಲ್ಲಿಗೆ ಮುಗೀತಂದ್ರೆ ಟಕ್ ಅಂತ ತೊಗೊಂಡು ಹೋಗ್ಬಿಡ್ತಾನೆ. ಯಾಕಂತಂದ್ರೆ ಇದು ಭಾಳ ಮೊನ್ನೆ ಒಂದು ಸ್ವಲ್ಪ ದಿವಸದಿಂದ ನಡೆದದ್ದು ಒಂದು ವಿಚಾರ. ಹೀಗೆ ಒಬ್ಬರು ಭಾಳಷ್ಟು ಸೀರಿಯಸ್ ಇತ್ತು. ಯಾಕೆ ಈ ಮಾತು ಹೇಳ್ತೀವಿ ಅಂತಂದ್ರೆ, ಹಿಂದೆ ಅಷ್ಟೇ ಇತ್ತು, ಈಗಿಲ್ಲಂತಲ್ಲ, ಈಗೂ ಕೂಡ ನಾವು ಕಾಲನ ಕೈಯಲ್ಲಿ ಇದೀವಿ. ಆ ಹೆಣ್ಮಕ್ಳಿಗೆ ಭಾಳ ಸೀರಿಯಸ್ ಇತ್ತು. ದೊಡ್ಡ ಡಾಕ್ಟ್ರುಗಳು, ಎಲ್ಲ ಡಾಕ್ಟ್ರುಗಳು ಭಾಳಷ್ಟು ಕೇರ್ ತೊಗೊಂಡು ನೋಡ್ತಾಯಿದ್ರು. ಭಾಳಷ್ಟು ಕೋಮಾ ಸ್ಥಿತಿಯಲ್ಲಿ ಹೋಗಿದ್ದಳು. ಹೇಗಾದ್ರೂ ಮಾಡಿ ಅವತ್ತು ಏನೋ ಇತ್ತು,
ಆ ಜ್ಯೋತಿಷಿಗಳು ಹೇಳಿದರು, ಹೇಗಾದ್ರೂ ಮಾಡಿ ಆಕಿನ ಪ್ರಾಣ 12 ಮೇಲ್ಗಡೆ ಹೋಗಬೇಕು, 12 ಒಳಗಡೆ ಬೇಡ ಹೋಗೋದು, ಅದು ಹೆಂಗೆ ಕಾಯ್ತಿರು ಗೊತ್ತಿಲ್ಲ, 12 ಮೇಲ್ಗಡೆ ಆಕಿನ ಪ್ರಾಣ ಹೋಗ್ಬೇಕಂತ ಹೇಳಿದ್ರೆ ಎಲ್ಲ ಡಾಕ್ಟ್ರುಗಳು ಭಾಳಷ್ಟು ಸೀರಿಯಸ್ ಆಗಿ ಪ್ರಾಣ 12 ಮೇಲೆ ಹೋಗಲಿ, ಹಿಂದ್ಗಡೆ ಹೋಗ್ಬಾರ್ದು, ಯಾಕಂದ್ರೆ ಹೋಗೋದಂತೂ ಕನ್ಫರ್ಮ್ ಆಗಿತ್ತು, ಅದು ಹೋಗ್ತದೆ, ಹೆಂಗೂ ಹೋಗ್ತದೆ ಪ್ರಾಣವಾಯು ಅಂಥೇಳಿ. 12 ಮೇಲ್ಗಡೆ ಹೆಂಗಾದ್ರೂ ಮಾಡಿ ಮುಂದಕ್ಕೆ ಹೋಗ್ಬೇಕು ಅನ್ನೋದಿತ್ತು. ಎಷ್ಟೊಂದು ಗಂಭೀರ ವಿಷಯ ನೋಡ್ರಿ ಹೆಂಗೈತೆ ಅದು. 12 ಮೇಲ್ಗಡೆ ಪ್ರಾಣ ಹೋಗಬೇಕು, ಅದ್ರ ಕೆಳಗಡೆ ಹೋಗಬಾರ್ದು ಅಂತೇಳಿ ಹೋಗೋದು ಅಷ್ಟು ಸೂಕ್ತ ಅಲ್ಲ ಅಂತ ಜ್ಯೋತಿಷಿಗಳು ಹೇಳಿದರು. ಇವರೆಲ್ಲರೂ ಆಕ್ಸಿಜನ್ ಹಚ್ಚಿದ್ರು, ಎಲ್ಲ ಡಾಕ್ಟ್ರುಗಳು ನಿಂತಿದ್ರು, ಸಿಸ್ಟ್ರುಗಳು ನಿಂತಿದ್ರು, ಎಲ್ಲ ಮತ್ತು ಉಸಿರಾಟದಿಂದ ಏನೇನದು ಎಲ್ಲ ರೆಡಿ ಮಾಡಿದ್ದಾರೆ. ಎಷ್ಟು 7 ಆಯಿತು, 8 ಆಯಿತು, 9 ಆಯಿತು, ಭಾಳಷ್ಟು ಕೇರ್ಲಿಂದ ನೋಡ್ಕೊಳಕತ್ತಿದ್ರು. ದೊಡ್ಡ ಹಾಸ್ಪಿಟಲ್ ಅದು, 15-20 ವರ್ಷದ ಹಳೇದಿರುವಂಥ ಹಾಸ್ಪಿಟಲು. ಅಂಥ ಸಂದರ್ಭದಲ್ಲಿ ಏನಾಯಿತು, ಟಕ್ಕಂತ ಕರೆಂಟ್ ಹೋಗ್ಬಿಡ್ತು. ಕರೆಂಟ್ ಹೋದ ತಕ್ಷಣವೇ ಆ ಜನ್ರೇಟ್ರ್ ಏನಾಗ್ತದೆ, ಇದು ಆನ್ ಆಗಿಬಿಡ್ತದೆ. ಯಾಕಂದ್ರೆ ಆಪ್ರೇಷನ್ ಥಿಯೇಟ್ರ್ನಲ್ಲೆಲ್ಲ ಆಲ್ರೆಡಿ ಕರೆಂಟ್ ಹೋದ ತಕ್ಷಣ ಜನ್ರೇಟ್ರ್ ಅದು ತಕ್ಷಣ ಆಗಂಗೆ ಅದು ವ್ಯವಸ್ಥೆ ಇರ್ತದೆ ಹಾಸ್ಪಿಟಲ್ದಾಗ. 15-20 ವರ್ಷದಿಂದ ನಡೆದಂಥದ್ದು ಯಾವತ್ತೂ ಹಂಗಾಗಲಾರ್ದು ಆ ಟೈಮಲ್ಲಿ ಕರೆಂಟ್ ಹೋದ ತಕ್ಷಣವೇ ಆ ಜನ್ರೇಟ್ರ್ ಕೂಡ ಆಫ್ ಆಗಿಬಿಟ್ಟದು. ಅದು ಸ್ಟಾರ್ಟೇ ಆಗಿಲ್ಲ, ಅದನ್ನು ಕರೆಂಟ್ನೂ ಹೋಗ್ಯದ, ಜನ್ರೇಟ್ರೂ ಸ್ಟಾಪ್ ಆಗಿಬಿಡ್ತು. ಆವಾಗ ಆಕ್ಸಿಜನ್ ಸಪ್ಲೈ ಕಡಿಮೆ ಆಗಿಬಿಡ್ತು. ಅದು ಯಾವಾಗ ಜನ್ರೇಟ್ರೂ ಹತ್ತಲಿಲ್ಲ, ತಕ್ಷಣ ಒಂದು 2 ನಿಮಿಷದಾಗ ಪ್ರಾಣವಾಯು ಆರಿಬಿಡ್ತು. ಗಾಬರಿ ಎಲ್ಲ ಡಾಕ್ಟ್ರುಗಳು. ಯಾಕಂದ್ರೆ ಎಷ್ಟು ವರ್ಷ ನಾವು ಇವು ಹಾಸ್ಪಿಟಲ್ದಾಗ ನಾವು ವರ್ಕ್ ಮಾಡಿದ್ದೀವಿ, ಬಟ್ ಯಾವಾಗೂ ಜನ್ರೇಟ್ರ್ ಈ ಥರ ಕೈ ಕೊಟ್ಟಿಲ್ಲ, ಈ ಥರ ಆಫ್ ಆಗಿಲ್ಲ. ಉದ್ದೇಶ ಏನಾಯಿತು, ಆ ಟೈಮಿಗೆ ಒಂದು ಕ್ಷಣ ಪ್ರಾಣವಾಯು ನಿಲ್ಲಕ್ಕೆ ಸಾಧ್ಯ ಇಲ್ಲ. ಯಾವಾಗ ಪ್ರಾರಬ್ಧ ಈ ಭೂಮಿ ಋಣ ಮುಗೀತು, ಪ್ರಾರಬ್ಧ ಮುಗೀತಂದ್ರೆ 1 ಸೆಕೆಂಡ್ ಇರೋಕ್ಕೆ ಬಿಡಂಗಿಲ್ಲ ಅಂತ ಉದಾಹರಣೆ ಇದು. ಮನುಷ್ಯ ಬೇಕಾದಷ್ಟು ಪ್ರಯತ್ನ ಮಾಡಲಿ, ಯಾವ ಟೈಮಿಗೆ ಈ ಭೂಮಿ ಬಿಟ್ಟು ಹೋಗೋದೈತೆ ಅದೇ ಟೈಮ್ 1 ಕ್ಷಣ ಇರೋಕ್ಕೆ ಕೊಡೋಂಗಿಲ್ಲ ಮತ್ತೆ ಯಮಧರ್ಮ. ಅದಕ್ಕೆ ಇಲ್ಲಿ ಕೂಡ ಅದೇ ಎಷ್ಟು ವರ್ಷ ಆಯುಷ್ಯ, 16 ವರ್ಷ ಆಯುಷ್ಯ. ಆ ಟೈಮಿಗೆ ಯಮಧರ್ಮ ಟಕ್ಕಂತ ಬಂದುಬಿಟ್ಟಿನ್ನು ಎಲ್ಲಿ, ಈ ಮಾರ್ಕಂಡೇಯನ ಅದರಲ್ಲಿ. ಅದನ್ನ ದೂರದಲ್ಲಿ ನಿಂತ್ಕೊಂಡ, ಯಾಕಂದ್ರೆ ಈಶ್ವರ ಲಿಂಗವನ್ನು ತಬ್ಕೊಂಡು ಕುಂತಿದ್ದ, ಶಿವನಲ್ಲೇ ಮಗ್ನನಾಗಿಬಿಟ್ಟಿದ್ದಾನತ್ತ. ಯಮಧರ್ಮ ದೂರ ನಿಂತು ಆತಗ ಪಾಶ ಹಾಕಿದ, ಹಗ್ಗವನ್ನು ಹಾಕಿದ. ಯಾಕಂದ್ರೆ ಈ ಮಾರ್ಕಂಡೇಯ ಗದಗದಗದನೆ ನಡುಗ್ತಾ ಭಯ ಮಾಡ್ಕೊಂಡು ನೋಡ್ರಿ. ಯಾಕೆ ಹೋಗುವಂಥ ಸಂದರ್ಭದಲ್ಲಿ ಆ ಕಣ್ಣು ತೆಗಿತದೆ, ಹೋಗುವಂಥ ಸಂದರ್ಭದಲ್ಲಿ ಆ ಕಣ್ಣು, ಈ ಕಣ್ಣು ಮುಚ್ಚುತ್ತದೆ, ಹೊರಗಿಂದು ಒಳಗಿನ ಕಣ್ಣು ತೆಗಿತದಲ್ಲ, ಯಮಧರ್ಮ ಗೊತ್ತಾಗ್ತದೆ, ಕಾಣಿಸ್ತಾನೆ ಹೋಗೋ ಟೈಮಿಗೆ. ಯಾಕಂದರೆ ಯಾವಾಗ ನೀ ಶಿವನನ್ನು ನೆನೆಸೋದು, ಗುರುವಾಕ್ಯವನ್ನು ಕೇಳೋದು, ಸತ್ಶಾಸ್ತ್ರಗಳ ವಿಚಾರದಲ್ಲಿರೋದು, ನಾವು ಯಾವಾಗ ಇದ್ರಾಗ ಜಾಸ್ತಿ ಮಾಡ್ಕೊತ ಬರ್ತೀವಿ, ಇವು ಇರೋಂಗಿಲ್ಲ. ಕೊನೆಗಾಲದಾಗ ಹೋಗೋ ಟೈಮಿಗೆ ಈ ಕಷ್ಟಗಳು ಇರೋಂಗಿಲ್ಲ, ಯಮಧರ್ಮನ ಕಷ್ಟ ಇರೋಂಗಿಲ್ಲ. ಇದನ್ನು ತಿಳ್ಕೊಬೇಕು. ಆವಾಗ ಯಾವಾಗ ಈತನ ಕಣ್ಣಿಗೆ ಕಾಣಕ್ಕೆ ಶುರುವಾಯಿತು, ನೋಡ್ದ, ನಿಂತಿದ್ದ, ಗದಗದಗದ ನಡಗಕತ್ತಿದ್ದ ಇದು ಯಾರು ಮಾರ್ಕಂಡೇಯ ಭಯಗ್ರಸ್ತನಾಗಿ ಇನ್ನೊಂದಿಷ್ಟು ಅಪ್ಕೊಳ್ತಾನೆ. ಯಾವುದಕ್ಕೆ, ಶಿವಲಿಂಗಕ್ಕೆ. ಆ ಪಾಶ ಲಿಂಗಕ್ಕೂ ಮತ್ತು ಮಾರ್ಕಂಡೇಯನಿಗೂ ಸಮೇತವಾಗಿ ಆ ಪಾಶ ಬಿದ್ದುಬಿಡ್ತು. ಯಾಕಂದರೆ ಗಟ್ಟಿಯಾಗಿ ಹಿಡ್ಕೊಂಡನ ಈತ ಯಮಧರ್ಮ ಹಗ್ಗವನ್ನು ಹಾಕಿದ, ಆ ಶಿವಲಿಂಗದ ಸಮೇತ ಇವನಿಗೆ ಅದು ಬಂಧಿಸಿಬಿಡ್ತದೆ. ಯಾವುದು, ಹಗ್ಗ. ಇದು ಬಿದ್ದದ್ದನ್ನು ನೋಡಿದ ಶಿವ ನೋಡಿ ಭಾಳಷ್ಟು ಇದು ಮಾಡ್ಕೊಂಡಾತ. ಆ ಲಿಂಗದಲ್ಲೇ ಸಡನ್ಲಿ ಉದ್ಭವ ಆಗ್ತಾನೆ ನೋಡ್ರಿ ಶಿವ. ಉದ್ಭವ ಆಗಿ ಅವಾಗ ಏನು ಮಾಡ್ತಾನೆ, ಯಮನನ್ನು ತ್ರಿಶೂಲ ತೊಗೊಂಡು ಹೊಡಿತಾನೆ, ತಿವಿತಾನೆ, ದಂಡಿಸ್ತಾನೆ. ತನ್ನ ಭಕ್ತನಾದ ಮಾರ್ಕಂಡೇಯನಿಗೆ ತನ್ನ ಅಪರಿಮಿತವಾದಂಥ ವರ್ಷಗಳಲ್ಲಿ ನೋಡ್ರಿ, ಯಾಕಂದ್ರೆ ತನ್ನ ಭಕ್ತನಾದಂಥ ಅದಕ್ಕೆ ನೋಡು, ನನ್ನ ಭಕ್ತರ ಹತ್ರ ನೀ ಬರಬೇಡ, ಸ್ವಲ್ಪ ದೂರ ಇರು, ನನ್ನನ್ನು ನೆನೆಸೋರ ಹತ್ರ ನೀನು ಇರಬೇಡ ಅಂತ ಅವಾಗ ಹೇಳ್ತಾನೆ. ನೀ ಬಂದು ತಪ್ಪಾಗ್ಯದ, ಹಂಗೆ ಮಾಡಬೇಡ, ನನ್ನ ಸ್ಮರಣೆ ಮಾಡೋರ ಹತ್ರ ಇರಬೇಡ. ಅವಾಗ ಯಮಧರ್ಮ ಅಂತ ನಂದೇನು ತಪ್ಪದು ಶಿವ, ನಂದು ನೇಮದ ಪ್ರಕಾರ ನಾನು ಬಂದಿದ್ದೀನಿ. ಹಂಗಂದ್ರೂ ಕೂಡ ಇಲ್ಲಪ್ಪ, ನನ್ನನ್ನು ಯಾರು ನೆನೆಸ್ತಾರ, ಸ್ಮರಣೆ ಮಾಡ್ತಾರ, ನೀವು ಸ್ವಲ್ಪ ದೂರ ಇರಬೇಕಂತಲೇ ಹೇಳ್ತಾನೆ ಶಿವ. ಆವಾಗ ಆತ ಹೇಳ್ತಾನೆ ಮಾರ್ಕಂಡೇಯನಿಗೆ, ತನಗೆ ಇಷ್ಟು ಲಿಮಿಟ್ ಇಲ್ಲ, ಪರಮಾತ್ಮನಿಗಿರುವಂಥ ವಯಸ್ಸುಗಳು ಲಿಮಿಟ್ ಇಲ್ಲ.
ಅಂಥ ವರ್ಷಗಳಲ್ಲಿ 16 ವರ್ಷ ಆಯುಷ್ಯವನ್ನು ಕೊಟ್ಟು ಅವನನ್ನು ರಕ್ಷಣೆ ಮಾಡ ಮತ್ತು ತನ್ನ ಆಯುಷ್ಯದಲ್ಲಿ 16, ಯಾಕಂದರೆ ತನ್ನಲ್ಲಿರುವಂಥ ಒಂದು ಅಪರಿಮಿತವಾದಂಥ ವರ್ಷಗಳಲ್ಲಿ 16 ವರ್ಷ ಮತ್ತೆ ಆಯುಷ್ಯವನ್ನು ಕೊಟ್ಟನಂತ ಪರಮಾತ್ಮ ಆತಗೆ ಮಾರ್ಕಂಡೇಯಗೆ. ಅದನ್ನು ಕೊಟ್ಟು ರಕ್ಷಣೆ ಮಾಡಿದ. ಅದಕ್ಕೆ ಯಮನನ್ನು ಕುರಿತು ಹೇಳ್ತಾನ, ಎಲೆ ಯಮನೇ, ಇನ್ನು ನೀನು ಮುಂದೆ ಯಮಗೆ ಹೇಳ್ತಾನತ, ಯಾರು ಪರಮಾತ್ಮಪ್ಪ, ನೀ ಮುಂದೆ ಶಿವಪೂಜೆ ಮಾಡುವಂಥವ್ರ ಹತ್ರ, ಶಿವನ ಸ್ಮರಣೆ ಮಾಡುವಂಥವ್ರು, ನಾಮಸ್ಮರಣೆ ಮಾಡುವವರಂತಾರೆ ಎಲ್ಲಿ ನಡೀತದೋ ಅಲ್ಲಿ ಮಾತ್ರ ನೀನು ಸಮೀಪಕ್ಕೆ ಹೋಗಕೂಡ್ದು ಅಂತ ಹೇಳ್ತಾನೆ. ಸಮೀಪಕ್ಕೆ ಹೋಗೋದು ಅಂತ ಈ ರೀತಿ. ಮತ್ತು ಶಿವಭಕ್ತರ ಅಂಗಳದಲ್ಲಿಯೂ ಕೂಡ ನೀನು ಹಾಯಬಾರ್ದು ಅಂತ ಆಜ್ಞೆ ಮಾಡ್ತಾನೆ. ಶಿವಭಕ್ತರು ಯಾರಿರ್ತಾರೆ ಅವ್ರ ಅಂಗಳದಲ್ಲಿ ಕೂಡ ನೀವು ಹಾಯಬೇಡಪ್ಪ ಅಂಥೇಳಿ ಆಜ್ಞೆ ಮಾಡ್ತಾನೆ ಪರಮಾತ್ಮ. ಅದಕ್ಕೆ ಈ ರೀತಿಯಾಗಿ ಮಾರ್ಕಂಡೇಯ ಶಿವಲಿಂಗವನ್ನು ಪೂಜಿಸಿದದಕ್ಕಾಗಿ, ಶಿವನನ್ನು ತಬ್ಬಿಕೊಂಡದಕ್ಕಾಗಿ ಅವನು ಯಮಧರ್ಮನನ್ನು ಗೆದ್ದ ಮತ್ತು ಜಗತ್ತಿನೊಳಗೆ ಚಿರಂಜೀವಿ ಅಜರಾಮರ ಆದ. ಹಾಗೆ ಕೂಡ ನಾವು ಶಿವಭಕ್ತಿಯಲ್ಲಿ ತಲ್ಲೀನರಾದ್ರೆ ನೋಡ್ರಿ, ಇಂಥ ಶಿವನ ಭಕ್ತಿಯಲ್ಲಿ ತಲ್ಲೀನರಾದ್ರೆ ನಾವು ಮರಣ ಕಾಲದಲ್ಲಿ ಆಗ್ತಾ ಇರುವಂಥ ಯಮನ ಬಾಧೆ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯ ಅದ ಅಂತ ಹೇಳ್ತಾರೆ ಅವರು. ನಿಶ್ಚಯ ಅಂತ ಹೇಳ್ತಾರೆ. ನೀ ಯಾವಾಗ ಇದನ್ನು ಮಾಡ್ಕೊತ ಬರ್ತಿದ್ದಿ, ಯಮಧರ್ಮ ನಿನ್ನನ್ನು ಕೈ ಮುಕ್ಕೊಂಡು ನಿಲ್ತಾನೆ. ಇದನ್ನು ಯಾವಾಗ ಮಾಡ್ತಾ ಹೋಗ್ತಿ, ಆಯ್ತಪ್ಪ ಹೋಗಿದ್ದೀನಿ ಕೆಲಸ, ನೀ ಭಾಳ ಒಳ್ಳೆ ಥರ ಮಾಡ್ಕೊಂಡಿಯಪ್ಪ ಕೆಲಸ ಅಂತ ಕೈ ಮುಕ್ಕೊಂಡು ನಿಲ್ಲುವಂಗೆ ಜೀವನ ಮಾಡಬೇಕಾಗ್ತದ. ಒದ್ಸ್ಕೊಂಡು ಹೋಗಂಗೆ ಜೀವನ ಮಾಡಬಾರ್ದು. ಕೊನೆಗೆ ಯಮಧರ್ಮನ ಕಡೆಯಿಂದ ಒದ್ಸ್ಕೊಂಡು ಹೋಗೋ ಜೀವನ ಮಾಡಬಾರ್ದು. ಅದು ಕೈ ಮುಕ್ಕೊಂಡು ನಿಂದ್ರಾಗ ಜೀವನ ಮಾಡಬೇಕು. ಅದು ಯಾವುದರಿಂದ ಆಗ್ತಂದ್ರೆ ಇಂಥ ಸತ್ಶಾಸ್ತ್ರಗಳಿಂದ, ಗುರುವಾಕ್ಯ ಕೇಳೋದ್ರಿಂದ ಇಂಥವೆಲ್ಲ ಬರುವಂಥದ್ದು. ಅದಕ್ಕೆ ಹೇಳ್ತಾರೆ ಅವರು, ಮಹಾತ್ಮರು ಇದನ್ನು ಕಳ್ಕೊಬೇಡ್ರಿ, ಮುಂದೆ ಏನಾಯ್ತಂತ ವಿಚಾರ ಮಾಡ್ರಪ್ಪ, ಮೈ ಮರೆತು ಈ ಮಿಥ್ಯವಾಗಿರುವಂಥ ಸಂಸಾರವನ್ನು ನಂಬಿ ಹಾಳಾಗ್ಬೇಡ್ರಪ್ಪ. ಅದಕ್ಕೆ ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಚಿತ್ತವೇ, ನೆಮ್ಮಿ ನಿಜವನ್ನು ಮುಕ್ತಿ ಪಡೆಯದ ಮನುಷ್ಯ ಅಂತ ಮನುಷ್ಯನಿಗೆ ಭಾಳಷ್ಟು ಎಚ್ಚರಿಕೆ ಕೊಡ್ತಾ ಬರ್ತಾರೆ ಮಹಾತ್ಮರು. ಮತ್ತು ನಾಳೆ ಇನ್ನೊಂದು ಮುಂದಿನ ನುಡಿ ನೋಡೋಣ. ಒಂದೆರಡು ಮಾತು ಗುರುಗಳ ಪಾದಕ್ಕೆ ಅರ್ಪಿಸಿ ಒಂದು ವಿಚಾರ ಹೇಳ್ತೇನೆ. ಒಂದು ವಿಚಾರ ಯಾಕಂತಂದ್ರೆ ಇಷ್ಟೆಲ್ಲ ನಾವು ಎಲ್ಲರೂ ಈ ಮುಮುಕ್ಷಿಗಳು ಇದನ್ನು ಜನನ ಮರಣ ಈ ದುಃಖದಿಂದ ನಾವು ಬಿಡುಗಡೆ ಆಗಬೇಕನ್ನುವಂಥ ಭಾವ ಅಂಥದ್ದು ಇದು ಮುಮುಕ್ಷಿಗಳ ಭಾವ. ಈ ಭಾವ ಬರ್ಬೇಕಾದ್ರೆ ಬಹಳ ಜನ್ಮದ ಪುಣ್ಯ ಇಂಥದ್ದು ನಮಗೆ ಸಿಕ್ಕದ ನಮ್ಮ ಪುಣ್ಯ. ಇಂಥ ಒಂದು ಜ್ಞಾನವನ್ನು ನಾವು ಸಂಸ್ಕೃತದಲ್ಲಿರುವಂಥ ಈ ವಿಚಾರಗಳನ್ನು ನಮಗೆ ತಿಳಿಲಿಕ್ಕೆ ಬರ್ತಿರಲಿಲ್ಲ. ಇದು ನಾವು ಕಾಶಿಗೆ ಹೋಗಿ ಎಲ್ಲವನ್ನು ತಿಳ್ಕೊಂಡು ಅದನ್ನು ಈ ಉಪನಿಷತ್ತುಗಳನ್ನು ತಿಳ್ಕೊಂಡು ಇಂಥ ಜ್ಞಾನವನ್ನು ಪಡ್ಕೊಂಡು ಇಂಥ ಆನಂದವನ್ನು ಪಡ್ಕೊಳಕ್ಕೆ ಆಗ್ತಿರ್ಲಿಲ್ಲ ನಮಗೆ. ಸಿದ್ಧಾರೂಢರು ಮತ್ತು ಅವರ ಒಂದು ಪ್ರತಿರೂಪದಂಥ ದೊಡ್ಡ ಶಿವಪುತ್ರಪ್ಪ ಗುರುಗಳು ಇದನ್ನು ಬಹಳಷ್ಟು ವಿಚಾರಗಳನ್ನು ನಮಗೆ ತಿಳಿಸಿದ್ದಾರೆ. ಅದು ಜ್ಞಾನದ ಉಗಮ ಸ್ಥಾನ ಅನ್ನುವಂಥದ್ದು ಶಾಂತಾಶ್ರಮ ಮಠ ಹುಬ್ಳಿ ಒಳಗೆ ಅಂಥದ್ದು ಇವಾಗ ನಮಗೊಂದು ಸೌಭಾಗ್ಯ. ಯಾವ ರೀತಿ ಅಂದ್ರೆ ಮಹಾತ್ಮರ ಈ ವಾಕ್ಯಗಳನ್ನ ನಮಗೆ ಇವತ್ತು ಊಟ ಮಾಡ್ತಾ ಇದ್ದೀವಿ ಅಂತಂದ್ರೆ ಅವರ ಒಂದು ಪುಣ್ಯ, ಅವರ ಒಂದು ಕೃಪಾಶೀರ್ವಾದದಿಂದ ನಾವು ಇದನ್ನು ಊಟ ಮಾಡ್ತಾ ಇದ್ದೀವಿ. ಈಗ ನಾವು 21, 22, 23 3 ದಿವಸದ ಕಾರ್ಯಕ್ರಮ ಐತೆ. ಭಾಳ ವಿಶೇಷವಾದಂಥ ಕಾರ್ಯಕ್ರಮ ಅದು. ಅಂಥ ಒಂದು ಮಹಾತ್ಮರ ಒಂದು ಆರಾಧನೆ, ಒಂದು ಆ ಸ್ಮರಣೆ ಮಾಡುವಂಥ ದಿವಸ ಭಾಳಷ್ಟು ಶ್ರೇಷ್ಠವಾಗಿರ್ತದೆ. ನಿಮಗೆ ಯಾರಿಗಾದರೂ ಅವಕಾಶ ಇದ್ದರೆ ಇದನ್ನು ಕಳ್ಕೊಬೇಡ್ರಿ. ಮಹಾತ್ಮರ ಎಲ್ಲ ಒಂದು ಮಹಾತ್ಮರ ಹೋಗಿ ಅಲ್ಲಿ ಒಂದು ಸ್ಪರ್ಶ ಮಾಡಿದಂಥ ಜಾಗ, ತಿರುಗಾಡಿದಂಥ ಜಾಗ, ಅಂಥ ವಿಚಾರಗಳು ಭಾಳಷ್ಟು ಅದ್ಭುತವಾದಂಥ ವಿಚಾರಗಳು. ಹಾಗಾಗಿ ಅಂಥ ಒಂದು ಮಹಾತ್ಮರ ಒಂದು ಸ್ಮರಣೆ ಮಾಡುವಂಥ ದಿವಸ ನಿಮ್ಗೆ ಅನುಕೂಲ ಇದ್ರೆ ಅಲ್ಲಿ ಅದಕ್ಕೊಂದು ನೀವು ಬಂದು ಅಟೆಂಡ್ ಮಾಡ್ಬೋದು. ಅಂಥ ಒಂದು ದರ್ಶನ ಸ್ಪರ್ಶನದಿಂದ ಅನಂತ ರೀತಿಯಿಂದ ಲಾಭಗಳು. ಯಾಕಂದರೆ ಒಂದು ನದಿಗೆ ಸಮುದ್ರಕ್ಕೆ ಹೋಗಿ ನಾವಲ್ಲಿ ಪೂಜೆಯನ್ನು ಸಲ್ಲಿಸಿದಾಗ ಅನಂತ ರೀತಿಯಿಂದ ಫಲಗಳು ಸಿಗ್ತವೆ. ಅದರಂಗೆ ಜ್ಞಾನದ ಉಗಮ ಸ್ಥಾನನೇ ಒಂದು ಸಿದ್ಧಾರೂಢರ ಮಠ, ಶಾಂತಾಶ್ರಮ ಮಠ. ಅಲ್ಲಿ ಹೋಗಿ ನಾವು ಪುನೀತರಾಗೋಣ, ವಾಕ್ಯಗಳನ್ನು ಕೇಳೋಣ. ನಿಮ್ಗೆ ಅನುಕೂಲ ಆದವರು ಬಂದು ಅಲ್ಲಿ ಅಲ್ಲಿ ಬಂದು ದರ್ಶನ ಸ್ಪರ್ಶನ ಮಾಡ್ಕೊಳ್ಳಿಕ್ಕೆ ಅನುಕೂಲ ಐತೆ. ಒಂದು ವರ್ಷದಲ್ಲಿ ಒಂದು ಟೈಮ್ ಅದಿರುವಂಥದ್ದು ಅಂತ ಹೇಳಿ ಒಂದೆರಡು ಮತ್ತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರವು.